ನನ್ನನ್ನು ಇದೇ ರೀತಿ ನೋಡಿ ಪ್ರೀತಿಸಿ ಇಲ್ಲಿವರೆಗೂ ಬರೋದಕ್ಕೆ ನನ್ನ ಜೊತೆಗಿದ್ದಾರೆ. ನಿಮಗೆ ಕಾಣುವಂತ ನಾನಾಗಿ ಬದಲಾಗ್ತೀನಿ ಅಂತ ಅನ್ಸುತ್ತೆ. ಗೌತಮಿಯ ಹೊಸ ಅಧ್ಯಾಯ ಇಲ್ಲಿ ಶುರು ಆಗ್ತಾ. ಸತ್ಯ ಸೀರಿಯಲ್ ಮೂಲಕ ಇವರು ಚಿರಪರಿಚಿತರು. ಹಾಗೆ ಸತ್ಯ ಧಾರಾವಾಹಿಯಲ್ಲಿ ಹೇಗೆ ಕಾಣಿಸ್ಕೊಂಡಿದ್ರು ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಗೆ ಖಡಕ್ ಆಗಿ ಖದರ್ ಆಗಿ ಎಂಟ್ರಿ ಕೊಟ್ರು. ಪಾಸಿಟಿವ್ಗೆ ಇನ್ನೊಂದು ಹೆಸರೇ ಈಗ ಗೌತಮಿ ಅನ್ನೋ ರೀತಿ ಆಗಿದೆ. ಹೇಳಿ, ನಿಮ್ಮ ಬಿಗ್ ಬಾಸ್ ಜರ್ನಿ ಹೇಗಿತ್ತು? ಪಾಸಿಟಿವ್ಗೆ ಇನ್ನೊಂದು ಹೆಸರು ಗೌತಮಿ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಪಾಸಿಟಿವ್ ಅನ್ನೋದು ಬಹಳ ವಿಷಯಗಳಿರುತ್ತೆ. ನಾನು ಪಾಸಿಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡಿದ್ದೆ. ಮನೇಲಿ ಇರ್ತೀನಿ, ಯಾವಾಗಲೂ ಪಾಸಿಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಅಭಿ ಅವ್ರನ್ನ ಕೂಡ ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡಿದಾಗ ಫ್ಯಾಮಿಲಿ ರೌಂಡ್ ಅಲ್ಲಿ ಈವನ್ ಅವರು ಅದೇ ಕಾಮ್ನೆಸ್, ತುಂಬಾ ಕಂಪೋಸ್ಡ್, ನೀವು ಹೇಗೆ ಕಾಮ್ ಅಂಡ್ ಕಂಪೋಸ್ಡ್ ಅವರು ಕೂಡ ಅದೇ ರೀತಿಯಾಗಿದ್ದಾರೆ. ಸೊ ಅಭಿ ಅವ್ರು ಸಿಕ್ಕದ್ಮೇಲೆ ಗೌತಮಿ ಅವ್ರ ಚೇಂಜ್ ಏನಾದ್ರು ಆಗಿದ್ದ, ಇಲ್ಲ ಬಿಗ್ ಬಾಸ್ ಮನೆಗೆ ಹೋಗಕ್ಕೂ ಮುಂಚೆನೂ ಹೀಗೆ ಇದ್ರು, ಅಭಿ ಅವ್ರು ಸಿಗೋಕ್ಕೂ ಮುಂಚೆನೂ ಹೀಗೆ ಇದ್ರು ಅನ್ನೋದಾ? ಅಭಿ ಆಕ್ಚುಲಿ ನನ್ನ ಕೋಪನ ತುಂಬಾ ಚಂದ ನೋಡಿದ್ದಾರೆ. ಅಂಡ್ ಅಭಿ ನೀವು ಹೇಳ್ದಂಗೆ ಇಸ್ ದಟ್ ಒಂದು ಕಾಮ್ ಕಂಪೋಸ್ಡ್ ಪರ್ಸನ್. ಅವರು ಹಾಗೆ ಇರ್ತಾರೆ. ಅದು ಅಲ್ಲಿ ಬಂದಿದ್ದಕ್ಕೆ ಅಂತಲ್ಲ, ನೀವು ಹೊರಗಡೆ ಎಲ್ಲೇ ಅವ್ರನ್ನ ಭೇಟಿ ಮಾಡಿದ್ರು ಹಾಗೆ ಕಾಣಿಸ್ತಾರೆ ಅವರು. ಬಿಗ್ ಬಾಸ್ ಥ್ಯಾಂಕ್ ಯು ಸೋ ಮಚ್. ಇದೆಲ್ಲದಕ್ಕೂ ಥ್ಯಾಂಕ್ ಯು. ಅಭಿನ ಕಳ್ಸಿದಕ್ಕೆ ಥ್ಯಾಂಕ್ ಯು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಸತ್ಯ ಸೀರಿಯಲ್ ಮೂಲಕ ಇವರು ಚಿರಪರಿಚಿತರು. ಹಾಗೆ ಸತ್ಯ ಧಾರಾವಾಹಿಯಲ್ಲಿ ಹೇಗೆ ಕಾಣಿಸ್ಕೊಂಡಿದ್ರು ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಗೆ ಖಡಕ್ ಆಗಿ ಖದರ್ ಆಗಿ ಎಂಟ್ರಿ ಕೊಟ್ಟರು. ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಎಲ್ರಿಗೂ ಗೌತಮಿ ಜಾಧವ್ ಆಗಿನೇ ಪರಿಚಯಸ್ಥರಾಗಿದ್ದಾರೆ. ಇವರ ಪಾಸಿಟಿವ್ನೆಸ್ಗೆ ಜನ ಎಲ್ಲರೂ ಹಾಗೆ ಫಿದಾ ಕೂಡ ಆಗಿದ್ದಾರೆ. ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂತಹ ಗೌತಮಿ ಜಾಧವ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಅವರನ್ನೇ ಕೇಳೋಣ, ಬನ್ನಿ. ಹಾಯ್, ನಮಸ್ಕಾರ. ಪಾಸಿಟಿವ್ಗೆ ಇನ್ನೊಂದು ಹೆಸರೇ ಈಗ ಗೌತಮಿ ಅನ್ನೋ ರೀತಿ ಆಗಿದೆ. ಹೇಳಿ, ನಿಮ್ಮ ಬಿಗ್ ಬಾಸ್ ಜರ್ನಿ ಹೇಗಿತ್ತು? ಹಾಯ್, ನಮಸ್ಕಾರ. ನೋಡ್ತಿರೋರೆಲ್ಲರಿಗೂ ನಮಸ್ಕಾರ. ಅಂದರೆ ಪಾಸಿಟಿವ್ಗೆ ಇನ್ನೊಂದು ಹೆಸರು ಗೌತಮಿ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಪಾಸಿಟಿವ್ ಅನ್ನೋದು ಬಹಳ ವಿಷಯಗಳಿರುತ್ತೆ. ನಾನು ಪಾಸಿಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡಿದ್ದೆ. ಮನೇಲಿ ಇರ್ತೀನಿ, ಯಾವಾಗಲೂ ಪಾಸಿಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಖುಷಿ ಆಯಿತು. ಅಂದರೆ ಬಿಗ್ ಬಾಸ್ ಜರ್ನಿ ತುಂಬ ಚೆನ್ನಾಗಿತ್ತು, ತುಂಬ ಪಾಸಿಟಿವ್ ಆಗಿತ್ತು. ಖುಷಿ ಆಯಿತು. ಈಗ ನಿಮ್ಮ ವಿ ಟಿ ಕೂಡ ಪ್ಲೇ ಮಾಡಿದಾಗ, ಇವಾಗ ಯೂಶಲ್ ಆಗಿ ಯಾರ್ದಾದ್ರೂ ವಿ ಟಿ ಹಾಕಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಜಗಳ, ಒಂದಷ್ಟು ಅಗ್ರೆಸಿವ್ನೆಸ್ಸು, ಹೂ ಅಂತೆಲ್ಲ ಕಿರ್ಚಾಡಿರ್ತಾರೆ. ಗೌತಮಿ ಅವ್ರದ್ದು ಥರ ಇಲ್ವೇ ಇಲ್ಲ. ಫುಲ್ ಸ್ಮೂತ್ ಆಗಿದೆ, ಹತ್ತಿರೋದಿದೆ, ನಕ್ಕಿರೋದಿದೆ, ಎಂಜಾಯ್ ಮಾಡಿರೋದಿದೆ. ಆ ಅಗ್ರೆಷನ್ ಅನ್ನೋದೇ ಆ ವಿ ಟಿಯಲ್ಲಿ ನಾವು ನೋಡಲೇ ಇಲ್ಲ. ಸೊ ಇಲ್ಲಿಗೆ ಗೊತ್ತಾಗ್ಬಿಡುತ್ತೆ ಅನ್ಸುತ್ತೆ ಗೌತಮಿ ಪರ್ಸ್ನಲಿ ಏನು ಅನ್ನೋದು. ಹೌದು, ತುಂಬ ಈಸಿಲಿ ಗೊತ್ತಾಗುತ್ತೆ. ಹಾಗಂತ ಕೋಪನೇ ಮಾಡ್ಕೊಂಡಿಲ್ಲ ಅನ್ನೋದಿಲ್ಲ. ಕೆಲವೊಂದು ಜಾಗದಲ್ಲಿ ಕೋಪನೂ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದು ನಿಜವಾಗ್ಲೂ ಆ ಸಿಟ್ಟು ಬರಬೇಕಂದ್ರೆ, ಇಷ್ಟು ಸಿಟ್ಟು ಬಂದರೆ ಜಗಳ ಆಡೋದಿಲ್ಲ ನಾನು. ಸ್ವಲ್ಪ ತುಂಬ ಸಿಟ್ಟು ಬಂದರೆ ಜಗಳ ಆಡಿದ್ದೀನಿ. 2-3 ಸತಿ ಸೀಸನಲ್ಲಿ ಆಡಿದ್ದೀನಿ. ಸ್ವಲ್ಪ ಜೋರು ಮಾಡಿ ಮಾತಾಡಿದ್ದೀನಿ. ಆದರೆ ಅದು ಅದೇ ಆಗಿತ್ತಾ ಮನೇಲಿ ಗೌತಮಿ ವಿಚಾರವಾಗಿಲ್ಲ. ಸೊ ಅದೇ ವಿ ಟಿ ಹೇಳ್ದಂಗೆ ತುಂಬ ಖುಷಿಯಾಗಿದ್ದಿದ್ದು, ಅತ್ತಿದ್ದು ಸ್ವಲ್ಪ ಜಾಸ್ತಿ ಅತ್ತಿದ್ದೀನಿ ಸಹ. ನಾನು ನೋಡಿದಾಗಲೇ ಗೊತ್ತಾಗ್ತಾ ಇದೆ. ಅತ್ತಿದ್ದು ಎಮೋಷ್ನಲ್ ಆಗಿದ್ದು, ಅಥವಾ ಎಂಜಾಯ್ ಮಾಡಿದ್ದು, ಎಂಟರ್ಟೈನ್ ಮಾಡಿದ್ದು, ಈ ವಿಚಾರಗಳಿದೆ. ಸೊ ವಿ ಟಿನೂ ತುಂಬ ಪಾಸಿಟಿವ್ ಆಗಿದೆ ಆ್ಯಕ್ಚುಲಿ. ಈಗ ಸಾಕಷ್ಟು ಜನಕ್ಕೆ ಗೌತಮಿಯವರು ಹೀಗೆ ಇರೋದಾ, ಅಂದರೆ ಇಷ್ಟು ಪಾಸಿಟಿವ್ ಆಗಿ ಒಬ್ಬ ಮನುಷ್ಯ ಇರೋಕ್ಕಾದ್ರೂ ಸಾಧ್ಯನಾ ಅನ್ನೋ ಡೌಟ್ಗಳು ಕೂಡ ಜನರಲ್ ಆಗಿ ಆಡಿಯನ್ಸ್ಗೆ ಆಗಿರ್ಬೋದು, ಬಿಗ್ ಬಾಸ್ ಮನೇಲಿ ಇರೋರಿಗೆ ಆಗಿರೋದು ಬಂದಿದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಸಾಧ್ಯನ ಕಷ್ಟ, ಇಲ್ಲ ಅಂತಲ್ಲ. ಫಾರ್ ಮೀ ನಾನು ಪಾಸಿಟಿವ್ ಆಗಿರ್ತೀನಿ ಅನ್ನೋದಾದರೆ ಅದ್ರಲ್ಲಿ ದೇವ್ರನ್ನ ಕಾಣ್ತಿರ್ತೀನಿ ಅಷ್ಟೇ, ಇನ್ನೇನೂ ಇಲ್ಲ. ಅದು ನನ್ನ 9 ವರ್ಷದ ಜರ್ನಿ. ನಾನು ಮುಂಚೆ ಹೀಗಿರಲಿಲ್ಲ. ತುಂಬ ಸಿಟ್ಟು ಬರುತ್ತೆ ನನಗೆ, ಆ್ಯಕ್ಚುಲಿ ಬರ್ತಿತ್ತು, ಈಗಲೂ ಬರುತ್ತೆ. ಐ ಡೋಂಟ್ ಶೋ ಇಟ್ ಅನ್ಸುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಆ ಕಂಟ್ರೋಲಿಂಗ್ ವಿಷಯ ಏನಿದೆ ಅದನ್ನು ನಾನು ಪ್ರಾಕ್ಟೀಸ್ ಮಾಡಿರ್ಬೋದೇನೋ. ಎಲ್ಲರಿಗೂ ನಮಗೆ ಸಿಟ್ಟು ಬಂದ ತಕ್ಷಣ ನಾವು ರಿಯಾಕ್ಟ್ ಮಾಡ್ತೀವಿ. ನನಗೂ ಕೆಲವೊಂದು ತಪ್ಪು ನೋಡಿದಾಗ ಸರಿ ಸಿಟ್ಟು ಬರುತ್ತೆ. ಬಟ್ ಅದನ್ನು ತೋರಿಸೋ ರೀತಿ ಬೇರೆ ಇರುತ್ತೆ ಅಷ್ಟೇ. ಕೋಪನ ಕಂಟ್ರೋಲ್ ಮಾಡ್ಕೋತೀನಿ. ಸೊ ಎಷ್ಟೋ ಸತಿ ದೊಡ್ಡ ದೊಡ್ಡ ತಪ್ಪುಗಳಾಗೋದೇ ಕೋಪದಲ್ಲಿ. ಸೊ ತಪ್ಪಾಗಬಾರ್ದು ಅನ್ನೋದಾದರೆ ಕೋಪದಲ್ಲಿ ತಪ್ಪು ಮಾಡಬಾರ್ದು. ಸೊ ಕೋಪನೇ ಮಾಡ್ಕೋಬಾರ್ದು. ಅಲ್ಲಿ ಇನ್ನೊಂದು ವಿಷಯ ಬರ್ತೀನಿ ಅನ್ನೋದಾದರೆ. ಸೊ ಅಂಥ ದೊಡ್ಡ ಮನೇಲಿ ನಾನೇ ಕೋಪ ಮಾಡಿಕೊಂಡು ಇನ್ಯಾವುದೋ ತಪ್ಪುಗಳು ಮಾಡೋದಕ್ಕಿಂತ ದಟ್ಸ್ ಫೈನ್. ಕೋಪನೇ ಮಾಡ್ಕೊಳ್ಳೋದು, ಕಂಟ್ರೋಲ್ ಮಾಡೋದು ಒಳ್ಳೆಯದು. ಆ್ಯಂಡ್ ಇದು ಬಹಳ ವರ್ಷದಿಂದ ಪ್ರಾಕ್ಟೀಸ್ ಮಾಡಿರೋದು. ಆ ಥರ ಯಾರೇ ಪ್ರಾಕ್ಟೀಸ್ ಮಾಡಿದ್ರೂ
ಕೋಪ ಎಲ್ಲ ಕಂಟ್ರೋಲ್ ಮಾಡ್ಬೋದು. ಅದೇನು ಅಡ್ಡಿಲ್ಲ. ಈಗ ಅಭಿ ಅವ್ರನ್ನ ಕೂಡ ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡಿದಾಗ ಫ್ಯಾಮಿಲಿ ರೌಂಡಲ್ಲಿ ಈವನ್ ಅವರು ಅದೇ ಕಾಮ್ನೆಸ್, ತುಂಬ ಕಂಪೋಸ್ಡ್, ನೀವು ಹೇಗೆ ಕಾಮ್ ಅಂಡ್ ಕಂಪೋಸ್ಡ್ ಅವರು ಕೂಡ ಅದೇ ರೀತಿಯಾಗಿದ್ದಾರೆ. ಸೊ ಅಭಿ ಅವ್ರು ಸಿಕ್ಕಿದ ಮೇಲೆ ಗೌತಮಿ ಅವ್ರ ಚೇಂಜ್ ಏನಾದರೂ ಆಗಿದ್ದಾ ಇಲ್ಲ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆನೂ ಹೀಗೆ ಇದ್ರು, ಅಭಿ ಅವ್ರು ಸಿಗೋಕ್ಕೂ ಮುಂಚೆನೂ ಹೀಗೆ ಇದ್ರು ಅನ್ನೋದಾ? ಆ, ಅಭಿ ಅವ್ರು ಸಿಕ್ಕಿರೋದು ನನಗೆ 8 ಇಯರ್ಸ್ ಬ್ಯಾಕ್. ಆ್ಯಸ್ ಐ ಸೆಡ್ ನನ್ನ 9 ಇಯರ್ಸ್ ಜರ್ನಿ ಇದು. ಆಗ ಇನಿಷಿಯಲ್ ಡೇಸಲ್ಲಿ ನನಗೆ ಸಿಟ್ಟೆಲ್ಲ ಇತ್ತು. ಅಭಿ ಆ್ಯಕ್ಚುಲಿ ನನ್ನ ಕೋಪನ ತುಂಬ ಚಂದ ನೋಡಿದ್ದಾರೆ. ಆ್ಯಂಡ್ ಅಭಿ ನೀವು ಹೇಳ್ದಂಗೆ ಈಸ್ ದಟ್ ಒಂದು ಕಾಮ್ ಕಂಪೋಸ್ಡ್ ಪರ್ಸನ್ ಅವರು. ಹಾಗೇ ಇರ್ತಾರೆ. ಅದು ಅಲ್ಲಿ ಬಂದಿದ್ದಕ್ಕೆ ಅಂತಲ್ಲ. ನೀವು ಹೊರಗಡೆ ಎಲ್ಲೇ ಅವ್ರನ್ನ ಭೇಟಿ ಮಾಡಿದ್ರು ಹಾಗೆ ಕಾಣಿಸ್ತಾರೆ ಅವರು. ಆ್ಯಂಡ್ ನನ್ನನ್ನು ಅಭಿ ನೋಡಿದಾಗ ಒಂದು ಸ್ವಲ್ಪ ಸಿಟ್ಟೆಲ್ಲ ಇತ್ತು. ಅಂದರೆ ಒಂದು ಸ್ವಲ್ಪ ಟೇಕ್ ಮೀ 8 ಇಯರ್ಸ್ ಬ್ಯಾಕ್ ಅವಾಗ ಇನ್ನೂ ಮಕ್ಕಳು ಬುದ್ಧಿ ಇರುತ್ತೆ. ಆ, ಈಗ ಎವಾಲ್ವ್ ಆಗ್ತಾ ಆಗ್ತಾ ಹಿಂಗಾಗಿದ್ದೀನಿ. ಇಟ್ ಈಸ್ ಅ ಪ್ರೋಸೆಸ್. ಸೊ ಅಭಿ ಆ ಪ್ರೋಸೆಸ್ ನೋಡಿದ್ದಾರೆ. ಹಾಗೆ ಸುದೀಪ್ ಸರ್ ಕೂಡ 3 ಅಲ್ಲ 4 ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಫ್ಯಾಮಿಲಿ ಬಂದಾಗ ಕೂಡ ಅವರು ಅಂದ್ರೆ ಈ ವಾತಾವರಣದಲ್ಲಿ ಇರೋದಕ್ಕೆ ಗೌತಮಿ ಹೀಗ ಅಂತ. ನಾನು ಯಾಕೆ ಇಷ್ಟು ಸ್ಟ್ರೆಸ್ ಮಾಡಿ ಕೇಳ್ತಿದ್ದೀನಿ ಅಂದ್ರೆ ಸಾಕಷ್ಟು ಜನಕ್ಕೆ ಇಲ್ಲ ಆ ಥರ ಒಬ್ಬ ಮನುಷ್ಯ ಕಂಟಿನ್ಯೂಸ್ ಆಗಿ ಆ ಥರ ಪಾಸಿಟಿವ್ ಆಗೇ ಇರೋಕ್ಕಾಗಲ್ಲ, ಪಾಸಿಟಿವ್ನೆಸ್ನ ಯಾವಾಗಲೂ ತುಂಬ್ಕೊಂಡಿರೋಕ್ಕಾಗಲ್ಲ ಅನ್ನೋ ಪ್ರಶ್ನೆಗಳು ಸಾಮಾನ್ಯವಾಗಿರುತ್ತೆ. ಹಾಗಾಗಿ ನಾನು ಇದನ್ನು ತುಂಬ ಸ್ಟ್ರೆಸ್ ಮಾಡಿ ಕೇಳ್ತಿದ್ದೀನಿ. ಮನೇಲೂ ಕೂಡ ಅದೇ ವಾತಾವರಣ ಇದೆಯಾ ಅಂತ? ಮನೇಲೂ ಅದೇ ವಾತಾವರಣ ಇದೆ. ಅಮ್ಮ ಇನ್‌ಫ್ಯಾಕ್ಟ್ ಇಫ್ ಯು ಸೀ ಮೋಸ್ಟ್ ಆಫ್ ದ ಟೈಮ್ ಶಿ ಈಸ್ ಸ್ಮೈಲಿಂಗ್. ಹಾಗೆ ಇರ್ತಾರೆ. ಆ ನಗು ಅಮ್ಮನಿಂದನೇ ಬಂದಿದೆ ಅಂತ ಹೇಳಬಹುದು. ಆ್ಯಂಡ್ ಮನೇಲೆಲ್ಲವೂ ಏನಾಗಿದೆ, ನಾವೆಲ್ಲರೂ ವನದುರ್ಗಾ ಅಮ್ಮನ ನಂಬ್ತೀವಿ. ಸೊ ಏನೇ ಆದ್ರೂ ಅವರಿದ್ದಾರೆ ನೋಡ್ಕೋತಾರೆ. ಅವರೇ ಮಾಡಿರೋದು. ಆಮ್, ಅವ್ರಿವಾಗ ಇನ್ನೇನೋ ಆಗಿದೆ ಅಂದರೆ ಅವರಿಂದ ಆಗಿದೆ. ಇದಕ್ಕೆ ಹೆದರಬಾರ್ದು ಅನ್ನೋ ಪಾಸಿಟಿವ್ ಥಾಟ್ ಯಾವಾಗಲೂ ಓಡ್ತಿರುತ್ತೆ. ಸೊ ಎಲ್ಲರೂ ನಾವು ಹಾಗೆ ಇದ್ದೀವಿ. ಅದಾಗಿದೆ ಅಂದರೆ ಅಮ್ಮ ಹಾಗೆ ಮಾಡಿದ್ದಾರೆ ಅಂದರೆ ಅದು ಸರಿ ಇರುತ್ತೆ. ತಲೆ ಕೆಡಿಸ್ಕೋಬಾರ್ದು ಅನ್ನೋ ಯೋಚನೆ. ಸೊ ಹಾಗಾಗಿ ನಮ್ಮ ಮನೇಲಿ ಎಲ್ಲರೂ ಹಾಗೇನೆ. ಸೊ ವಿಲ್ ನಾಟ್ ವರಿ ಮಚ್ ಅಬೌಟ್ ಎನಿಥಿಂಗ್. ಈಗ ಮೋಕ್ಷಿತಾ ಅವರು ಕೂಡ ನಿಮಗೆ ಬಕೆಟ್ ಹಿಡಿಯೋದು ಅಂತೆಲ್ಲ ಹೇಳಿದ್ರು. ಆ್ಯಂಡ್ ನೀನು ಪಾಸಿಟಿವ್ ಅಲ್ಲ ಫೇಕ್ ಅಂತ ಸಾಕಷ್ಟು ಜನ ಕಂಟೆಸ್ಟೆಂಟ್ಸ್ ನಿಮ್ಮ ಎದುರುಗಡೆನೇ ಆ ಥರ ನಾಮಿನೇಷನ್ಸ್ ಆಗಿರ್ಬೋದು ಎಲ್ಲದರಲ್ಲೂ ಹೇಳ್ತಾ ಇದ್ರು. ಆಗ ನಿಮಗೆ ರಿಯಾಕ್ಟ್ ಮಾಡ್ಬೇಕಂತ ಅನಿಸ್ಲಿಲ್ವಾ? ಅಂದರೆ ಯೂಶ್ವಲಾಗಿ ಯಾರಾದರೂ ನೀನು ಫೇಕ್ ಅಂತ ಅಂದ್ಬಿಟ್ರೆ ಪಟ್ ಅಂತ ರಿಯಾಕ್ಟ್ ಮಾಡಿಬಿಡ್ತಾರೆ. ನೀವು ಯಾಕೆ ಅಷ್ಟು ಕಾಮ್ ಆಗಿದ್ರಿ? ಬಿಕಾಸ್ ನಾನು ಫೇಕ್ ಅಲ್ಲ ಅದಕ್ಕೆ. ಸಿ ಆ ದಾರಿಲಿದ್ರೆ ಅಥವಾ ಯೋಚನೆ ಮಾಡಿದ್ರೂ ಓಕೆ. ಹೇಳಿ ಏನಾದರೂ ಮಾಡ್ಬೋದು. ಆ್ಯಂಡ್ ನಾನು ಫೇಕ್ ಅಲ್ಲ ಅಂದ ತಕ್ಷಣ ಅವ್ರು ನನ್ನನ್ನು ನಂಬ್ತಾರಾ? ಇಲ್ಲ. ನಾನು ನಂಬಿಸ್ಬೇಕಾಗತ್ತೆ. ನಂಬಿಸ್ಬೇಕು ಅಂದರೆ ಅವ್ರು ನನ್ನನ್ನು ನೋಡಬೇಕು. ಆ ಟೈಮ್ ಕೊಡಬೇಕು ಅವ್ರಿಗೆ. ನಾನು ಅಲ್ಲೇ ಏನೋ ರಿಯಾಕ್ಟ್ ಮಾಡೋದ್ರಿಂದ ನಾನು ಅವರ ಯೋಚನೆನ ಆ ಕ್ಷಣಕ್ಕೆ ಬದಲಾಯಿಸ್ಬೋದು ಅನ್ನೋ ನಂಬಿಕೆ ನನಗೆ ಖಂಡಿತವಾಗ್ಲೂ ಇಲ್ಲ. ಅದಾಗೋದಿಲ್ಲ. ಹಂಗೆ ಹೇಳಿದಾಗಲೂ ಟಾಪ್ ಟು ಬಾಟಮ್ ಫೇಕ್ ಅನ್ನಿಸ್ತಾರೆ ಅಂತ ಅವ್ರೇನು ಹೇಳಿದ್ರು. ಅವರೇ ಇನ್ನೊಂದಷ್ಟು ದಿನಗಳು ರೆಸಾರ್ಟ್ ಟಾಸ್ಕಲ್ಲಿ ನೀವು ಹ್ಯೂಮನ್ ಆಗಿ ಗೆದ್ದಿದ್ದೀರಾ ಅಂತ ಹೇಳ್ತಾರೆ. ನನಗೆ ಅದು ಬೇಕಿತ್ತಷ್ಟೆ. ಸೊ ಅಲ್ಲಿ ಜಗಳ ಮಾಡಿ ನೀನು ಯಾಕೆ ನಂಗೆ ಫೇಕ್ ಅಂತೀಯ ನೀನೇನು ಅಂತ ಎಲ್ಲ ಜಗಳ ಮಾಡೋದಕ್ಕಿಂತ ಹೌದಾ ಓಕೆ ಯು ವಿಲ್ ಸಿ ಮೀ. ಸೊ ಒಂದು ವ್ಯಕ್ತಿ 111 ದಿನ ಒಂದೇ ಥರ ಇರಬಹುದಾ? ಅಂದರೆ ಫೇಕ್ ಮುಖವಾಡ ಹಾಕೊಂಡು ಒಂದೇ ಥರ ಇರ್ಬೋದಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅದು ವ್ಯಕ್ತಿತ್ವ ಆದರೆ ಮಾತ್ರ ಇರೋದಕ್ಕೆ ಸಾಧ್ಯ. ಸುಮ್ಮನೆ ಸಿಟ್ಟು ಮಾಡ್ಕೋಬಹುದಾ? ಅದು ಇದಕ್ಕೆ ಅಂತ ಹೇಳಿ ಕ್ಯಾಮ್ರಾಗೆ ಅಂತ ಹೇಳಿ ಸುಮ್ಮನೆ ಸಿಟ್ಟು ಮಾಡ್ಕೋಬಹುದಾ? ಖಂಡಿತವಾಗ್ಲೂ ಇಲ್ಲ. ಸಿಟ್ಟು ಬಂದಾಗ ಮಾತ್ರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಇದೆಲ್ಲವೂ ಅಲ್ಲಿ ಹೊರಗಡೆ ಬರೋದೇ ವ್ಯಕ್ತಿತ್ವ. ನೀವು ನನ್ನನ್ನು ಬಿಟ್ಟು ಅಲ್ಲಿ ಯಾರೋ ಫೇಕ್ ಇದ್ದಾರೆ ಅಂದರೆ ಇಲ್ಲ. ಅಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು 2, 3 ವಾರ ನಾವು ಕಾನ್ಷಿಯಸ್ ಆಗಿರ್ತೀವಿ ಅಷ್ಟೇ ಹೊರತು ಅಲ್ಲಿ ಯಾರೂ ಫೇಕ್ ಇಲ್ಲ. 20 ಜನ ಕಂಟೆಸ್ಟೆಂಟ್ಸ್ ಯಾರು ಬಂದಿದ್ರು ಅವ್ರು ಯಾರೂ ಫೇಕ್ ಇಲ್ಲ. ಫೇಕ್ ಇರೋದಕ್ಕೆ ಸಾಧ್ಯನೂ ಇಲ್ಲ. ಹಾಗೆ ಸುದೀಪ್ ಸರ್ ಇದೇ ಲಾಸ್ಟ್ ಸೀಸನ್ ಹೋಸ್ಟ್ ಆಗಿ ಮಾಡ್ತಾ ಇರೋದು. ಅದನ್ನು ಟ್ವೀಟ್ ಕೂಡ ಮಾಡಿದ್ರು. ಸುದೀಪ್ ಸರ್ ನಿಮಗೆ ಹೇಳ್ತಾರೆ ವೆಲ್ ಪ್ಲೇಡ್ ಅಂತ ಲಾಸ್ಟಲ್ಲಿ. ಆ ಮೂಮೆಂಟ್ ಹೆಂಗಿತ್ತು ನಿಮಗೆ? ಖುಷಿ ಆಗುತ್ತೆ. ಅಂದರೆ ಗೆದ್ದಷ್ಟೇ ಖುಷಿ ಆಗುತ್ತೆ. ಸಿ ವೆನ್ ಇಟ್ಸ್ ಅ ಗೇಮ್ ವೆಲ್ ಪ್ಲೇಡ್ ಅನ್ನೋ ಕಾಂಪ್ಲಿಮೆಂಟ್ ತುಂಬ ದೊಡ್ಡ ಕಾಂಪ್ಲಿಮೆಂಟ್ ಅದು. ಸೊ ಅದನ್ನು ಅವ್ರ ಕಡೆಯಿಂದ ಕೇಳಿಸ್ಕೊಂಡಾಗ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಎವ್ರಿ ವೀಕ್ ತುಂಬ ಮೋಟಿವೇಟ್ ಮಾಡೋವಂಥ ಪದಗಳು ನಮಗೆ ಹೇಳ್ತಾ ಇದ್ರು. ತುಂಬ ವಿಷಯಗಳು ಹೇಳ್ತಿದ್ರು. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ವಿ ಆರ್ ಆಲ್ ಬ್ಲೆಸ್ಡ್ ಅನ್ಸುತ್ತೆ. ನಂಗೆ ನೆಕ್ಸ್ಟ್ ಗೊತ್ತಿಲ್ಲ. ಬಟ್ ಈ ಸೀಸನ್ ನಾನು ಬಂದಿದ್ದಕ್ಕೆ ನಾವು ಬರಬೇಕಿತ್ತು. ಇಲ್ಲಾಂದಿದ್ರೆ ಮಿಸ್ ಮಾಡ್ಕೊಂಬಿಡ್ತಿದ್ದೆ ಯೋಚನೆ ಮಾಡಿದಿದ್ರೆ. ಬಂದಿದ್ದಕ್ಕೆ ಐ ಆಮ್ ರಿಯಲಿ ಬ್ಲೆಸ್ಡ್ ಅನ್ನೋ ಫೀಲ್ ಆಗುತ್ತೆ. ಹಾಗೆ ಮಂಜಣ್ಣ ಹಾಗೂ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಕೇಳಲೇಬೇಕು. ಯಾಕಂದರೆ ಸಾಕಷ್ಟು ಜನಕ್ಕೆ ಅದು ಒಂಥರ ಡೈಲಮ ಆಗಿಬಿಟ್ಟಿದೆ. ಹೌದಾ ಇವರು ಒಳ್ಳೆ ಫ್ರೆಂಡ್ಸ್ ಅಂದರೆ ಮಂಜಣ್ಣ ನಿಮ್ಮಿಂದ ತುಂಬ ಪಾಲಿಶ್ಡ್ ಆಗ್ತಾಯಿದ್ರು. ಏನಾದರೂ ನಿಮಗೆ ಸಪೋರ್ಟ್ ಸಿಕ್ಕಷ್ಟು ಬೇರೆ ಹೆಣ್ಮಕ್ಳಿಗೆ ಮನೇಲಿ ಸಿಕ್ಕಿಲ್ಲ ಅನ್ನೋದು ಭವ್ಯ ಅವರೇ ಖುದ್ದಾಗಿ ಹೇಳಿದ್ದಾರೆ. ಸೊ ನಿಮ್ಗೆ ಅನ್ನಿಸ್ತಿತ್ತಾ ನಿಮ್ಮನ್ನು ತುಂಬ
ಫೇವರಿಸಮ್ ಮಾಡ್ತಾ ಇದ್ರು, ನಿಮ್ಗೆ ಜಾಸ್ತಿ ಅಟೆನ್ಷನ್ ಕೊಡ್ತಾ ಇದ್ರು, ಆ ಥರ ನಿಮ್ಗೆ ಮನೇಲಿ ಫೀಲ್ ಆಗ್ತಾ ಇತ್ತಾ ಇಲ್ವಾ? ಫೇವರಿಸಮ್ ಮಾಡಿಲ್ಲ. ಬಟ್ ನನ್ನ ಜೊತೆ ಭಾಳ ಇರ್ತಿದ್ರು, ರೆಸ್ಪೆಕ್ಟ್ ಮಾಡ್ತಿದ್ರು. ನನ್ನನ್ನು ಮಾತ್ರ ರೆಸ್ಪೆಕ್ಟ್ ಮಾಡ್ತಿದ್ರು. ಬೇರೆಯವ್ರನ್ನ ಡಿಸ್‌ರೆಸ್ಪೆಕ್ಟ್‌ಫುಲ್ ಆಗಿ ಬಿಹೇವ್ ಮಾಡ್ತಿದ್ರು ಅಂತಲ್ಲ. ನನ್ನ ಕಡೆ ಒಂದು ಎಕ್ಸ್ಟ್ರಾ ಕನ್ಸರ್ನ್ ಇತ್ತು. ದಟ್ ಈಸ್ ಅವ್ರು ಯಾವಾಗಲೂ ಹೇಳೋದು ಅದು ನನ್ನ ವ್ಯಕ್ತಿತ್ವಕ್ಕಾಗಿತ್ತು ಅಂತ. ಅದು ನನ್ನ ವ್ಯಕ್ತಿತ್ವ ಗೊತ್ತಾಗೋದೇ ನೀವು ತುಂಬ ನನ್ನ ಹತ್ತಿರ ಬಂದಾಗ, ನನ್ನ ಜೊತೆ ಮಾತಾಡಿದಾಗ, ನನ್ನ ಜೊತೆ ನಿಮ್ಮ ಕಾನ್ವರ್ಸೇಷನ್ಸ್ ಅಥವಾ ಆರ್ಗ್ಯುಮೆಂಟ್ಸ್ ಏನೇ ಆಗಿರಲಿ, ದಟ್ ಈಸ್ ವೆನ್ ಯು ವಿಲ್ ನೋ. ಬೇರೆ ಯಾರ ಜೊತೆನೂ ಕನೆಕ್ಟ್ ಆಗಿಲ್ಲದೆ ಇರೋ ಕಾರಣ ನನ್ನ ವ್ಯಕ್ತಿತ್ವ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟು. ಅದೊಂದು ಕ್ವೆಷನ್ ಮಾರ್ಕ್ ಆಗೇ ಉಳೀತಿತ್ತು. ಅಥವಾ ಏನೇ ಅವ್ರು ಇವಾಗ ನಾನು ಬಂದ್ಮೇಲೆ ನೋಡ್ತಾ ಇರೋದ್ರ ಪ್ರಕಾರ ಬೇರೆ ಬೇರೆ ರೀತಿ ಕಮೆಂಟ್ ಮಾಡಿದ್ದಾರೆ ಕೂತ್ಕೊಂಡು. ದಟ್ ಈಸ್ ಬಿಕಾಸ್ ಅವ್ರು ದೂರ ಇದ್ದರು. ಹತ್ತಿರ ಇದ್ದಿದ್ದಿದ್ರೆ ಆ ರೀತಿ ಯಾವುದೇ ಕಮೆಂಟ್ಸ್ ಬರ್ತಿರ್ಲಿಲ್ಲ ಒಂದು. ಆ್ಯಂಡ್ ಮಂಜು ಅವ್ರ ವಿಚಾರವಾಗಿ ನನಗೆಲ್ಲೂ ಫೇವರ್ ಆಗಿದೆ ಅಂತ ಅನಿಸಿಲ್ಲ. ಎಮೋಷ್ನಲ್ ಸಪೋರ್ಟ್ ಅಂತೂ ಖಂಡಿತವಾಗ್ಲೂ ಸಿಕ್ಕಿದೆ. ತುಂಬ ಕೇರಿಂಗ್ ಇದ್ದರು, ತುಂಬ ಜೆನ್ಯೂನ್ ಇದ್ದರು. ಅದವೇ ರೌಂಡ್ ನಂಗೆಲ್ಲೂ ಫೀಲ್ ಆಗಿಲ್ಲ. ಅಂದರೆ ವ್ಯಕ್ತಿ ತಪ್ಪು ಮಾಡ್ತಿದ್ದಾರೆ, ತಪ್ಪು ಯೋಚನೆಗಳಿದೆ ಅಂತ ನಂಗೆಲ್ಲೂ ಫೀಲ್ ಆಗಲಿಲ್ಲ. ತುಂಬ ಖುಷಿ ಇದೆ. ಅದು ಒಂದು ಎಕ್ಸ್ಟ್ರಾ ರೆಸ್ಪೆಕ್ಟ್ ನನ್ನ ಕಡೆ ಯಾವಾಗಲೂ ಇರ್ತಿತ್ತು. ಅದ್ರ ಬಗ್ಗೆ ಖುಷಿ ಇದೆ. ಅದು ಫೇವರಿಸಮ್ ಅಂತ ನಂಗೆ ಯಾವತ್ತೂ ಅನಿಸಿಲ್ಲ. ಈವನ್ ಮಂಜು ಅವರು ಅಷ್ಟೇ ಸಾಕಷ್ಟು ಸಾರಿ ಭವ್ಯ ತ್ರಿವಿಕ್ರಮ್ ಅವರು ಅಂದರೆ ಅವರಿಬ್ಬರು ಕಾಂಬಿನೇಷನ್ ಅಂತ ಬಂದಾಗ ಭವ್ಯ ಈ ಥರ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ಹಾಗೆಲ್ಲ ಒಂದಷ್ಟು ರೀಸನ್ಸ್ನ ನಾಮಿನೇಷನಲ್ಲಿ ಕೊಟ್ಟಿದ್ರು. ಅದನ್ನು ಮಂಜಣ್ಣಂಗೆ ಕೊಟ್ಟಾಗ ಅಂದರೆ ಗೌತಮಿ ಅವರು ಜಾಸ್ತಿ ಜೊತೆ ಕಾಣಿಸ್ಕೋತಿದ್ದಾರೆ, ಗೌತಮಿ ಅವರಿಂದಾನೇ ಮಂಜಣ್ಣ ತುಂಬ ಡಲ್ ಆಗಿದ್ದಾರೆ, ಈ ಥರ ಕಮೆಂಟ್ಸ್ ಕೇಳಿದಾಗ ಮಂಜಣ್ಣ ಅವ್ರು ತಗೋತಾ ಇರಲಿಲ್ಲ. ಸೊ ನಿಮ್ಗೇನು ಅನಿಸುತ್ತೆ, ಅವ್ರು ಕಮೆಂಟ್ ಮಾಡಿದ ಆ ರೀತಿಯಾದಂಥದ್ದು ಸರಿ ಅನ್ಸುತ್ತಾ? ಅಂದರೆ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿ ಡಲ್ ಆಗ್ತಿದ್ದಾರೆ ಅನ್ನೋದು. ಈವನ್ ಸುದೀಪ್ ಸರ್ ಕೂಡ ಸಾಕಷ್ಟು ಸರಿ ವೀಕೆಂಡ್ಸಲ್ಲಿ ಹೇಳಿದ್ರು ಮಂಜು ಕಮ್ ಬ್ಯಾಕ್ ಮಾಡಬೇಕು ಅಂತ. ಯಾಕೆ ಮಾಡಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಇಫ್ ನೀವು ಜಸ್ಟಿಫೈ ಮಾಡಬೇಕು ಅಂದರೆ ನಿಮ್ಮಿಂದನ ಅಥವಾ ಅವ್ರ ಓನ್ ವ್ಯಕ್ತಿತ್ವದಿಂದನ? ಅವ್ರ ಒಂದು ವ್ಯಕ್ತಿತ್ವದಿಂದ ಅವರೇ ಒಪ್ಕೊಳ್ತಾ ಇದ್ದಿದ್ದು. ಆ 3 ವೀಕ್ಸ್ ನಾನು ತುಂಬ ಜೋರಾಗಿ ಆಡಿದ್ದು ಆಟದ ಪರ್ಸೆ. ಇನ್ನೊಂದು ಎದುರುಗಡೆ ನನಗೆ ಆ ಥರ ಜನ ಇದ್ದರು. ಜಗದೀಶ್ ಸರ್ ಆಗಿರ್ಬೋದು, ಅವ್ರ ಜೊತೆನೇ ಜಗಳ ಆಗ್ತಿತ್ತು. ನಾನು ಆ ರೀತಿ ರಿಯಾಕ್ಟ್ ಮಾಡ್ತಿದ್ದೆ. ಅದಾದಮೇಲೆ ನನಗೆಲ್ಲೂ ಆ ಸಿಚುವೇಶನ್ಸೇ ಇರಲಿಲ್ಲ ರಿಯಾಕ್ಟ್ ಮಾಡೋದಕ್ಕೆ. ಆ್ಯಂಡ್ ಈಗ ಈ ಫ್ಯೂ ವೀಕ್ಸಲ್ಲಿ ಅವರೇ ಒಪ್ಕೊಂಡಿರೋದು ಇದು ನನ್ನ ವ್ಯಕ್ತಿತ್ವ. ನಾನು ಇಷ್ಟ ಆದರೆ ನಾನು ಮಾತಾಡ್ತೀನಿ, ಇಲ್ಲ ಅಂದರೆ ನಾನು ಯಾರ ಜೊತೆ ಮಾತಾಡಲ್ಲ. ಗೌತಮಿ ಅವ್ರು ಇಷ್ಟ ಆದರೆ ಗೌತಮಿ ಮಾತಾಡ್ತಿಲ್ವಾ, ನಾನೊಂದು ಸೋಫಾದಲ್ಲಿ ಹೋಗಿ ಕೂತ್ಕೋತೀನಿ ಅಷ್ಟೇ, ಮುಗೀತು. ನಾನು ಹೋಗಿ ಇನ್ನೊಬ್ರ ಹತ್ರ ಮಾತಾಡ್ಸಲ್ಲ. ಆ್ಯಂಡ್ ಮಧ್ಯೆ ಅವ್ರು ಪ್ರಯತ್ನ ಪಟ್ಟಿದ್ದಾರೆ ಆ್ಯಕ್ಟಿವ್ ಆಗಿರೋಕ್ಕೆ. ಆಗೆಲ್ಲ ಬೇರೆಯವ್ರ ಕಮೆಂಟ್ಸ್ ಏನಿತ್ತು ಅಂದರೆ ಬೇಕು ಅಂತ ನೀವು ಬಂದು ಮಾತಾಡಿಸ್ತಿದ್ದೀರಿ, ಇದೆಲ್ಲವೂ ಬಂದಿದೆ. ಹಂಗಾದ್ಮೇಲೆ ಒಬ್ಬ ವ್ಯಕ್ತಿ ನಾನು ಯಾಕೆ ಮಾತಾಡಿಸ್ಲಿ? ಅವ್ರು ಎಷ್ಟರ ಮಟ್ಟಿಗೆ ಆಗಿದ್ರು ಅಂದರೆ ದಿಸ್ ಈಸ್ ಮೀ, ಒಪ್ಕೊಳ್ಳಿ, ಇಲ್ಲ ನಾನು ಕಳಿಸಿದ್ರು ನಾನು ಹೋಗ್ತೀನಿ ಅನ್ನೋ ಫೀಲಲ್ಲೇ ಇದ್ದರು. ಅದನ್ನು ಬೇರೆ ಏನೋ ಮಾಡ್ಕೋಬೇಕು, ಇನ್ನೇನೋ ಅಂದರೆ ಆಟಕ್ಕೆ ಅಂತ ಅದನ್ನು ಇನ್ನೇನೋ ಮಾಡ್ಕೋಬೇಕು ಅನ್ನೋ ಥಾಟ್ ಅವ್ರಿಗೆ ಬರಲಿಲ್ಲ. ಅದು ಏನು ಅವ್ರ ಡಿಸಿಷನ್ ಆಗಿತ್ತು. ನನ್ನಿಂದ ಎಲ್ಲೋ ಲೋ ಆದರು ಅಂತ ನನಗೆಲ್ಲೂ ಅನಿಸಿಲ್ಲ. ಅಥವಾ ಅವರಿಂದ ನನಗೇನೋ ಎಫೆಕ್ಟ್ ಆಗಿದೆ ಅಂತ ನನಗೆಲ್ಲೂ ಅನಿಸಿಲ್ಲ. ಆ್ಯಸ್ ಎ ಆಡಿಯನ್ಸ್ ಆಗಿ ನೋಡೋದಾದರೆ ಅಥವಾ ಮಂಜಣ್ಣ ಅವರ ಫ್ಯಾಮಿಲಿನೇ ಕೂತು ನೋಡೋದಾದರೆ, ನಿಮ್ಮ ಫ್ಯಾಮಿಲಿ ನೋಡಬೇಕಾದ್ರೆ ಮಂಜಣ್ಣ ಅವರ ತಂಗಿ ಒಂದು ಪ್ರಾಮಿಸನ್ನು ಕೂಡ ತಗೋತಾರೆ, ಗೌತಮಿ ಜೊತೆ ಇರಬೇಡ ಅಂತ ಹೇಳಿ. ಆ್ಯಂಡ್ ನಿಮಗೆ ಅಭಿಯವರು ಹೇಳೋ ರೀತಿನೇ ಬೇರೆ ಆಗಿರುತ್ತೆ. ಅಂದರೆ ಅವರು ಡೈರೆಕ್ಟಾಗಿ ಹೇಳೋದಿಲ್ಲ. ಅವ್ರು ಆಟ ಆಡ್ತಿದ್ದಾರೆ, ಅವ್ರಿಗೆ ಮಾತಾಡಿದ ಮಾತೆಲ್ಲ ನೆನಪಿರುತ್ತಾ ಅನ್ನೋ ರೀತಿಯಲ್ಲಿ ಕೇಳ್ತಾರೆ. ಸೊ ಫ್ಯಾಮಿಲೀಸ್ ಅಂದರೆ ನಿಮಗೂ ಡೈರೆಕ್ಟಾಗಿ ಅಭಿಯವರು ಹೇಳಿದಿದ್ರೆ ನೀವು ಆಟದ ಶೈಲಿ ಏನಾದರೂ ಬದಲಾಯಿಸಿ ಇವತ್ತು ಫಿನಾಲೆಯಲ್ಲಿ ಇರ್ತಿದ್ರಾ ಅಂತ? ನಾನು ಈ ಪ್ರಶ್ನೆ ಮಾಡಿದ್ದಿದೆ. ಅಂದರೆ ಹೊರಗಡೆ ಏನು ವಿಷಯಗಳೆಲ್ಲ ಕೇಳ್ತಾ ಇದ್ದೀನಿ, ಅಭಿ ನೀವು ನಂಗೆ ಡೈರೆಕ್ಟಾಗಿ ಬಂದು ಯು ನಾಟ್ ಡೂಯಿಂಗ್ ರೈಟ್ ಅಂತ ಹೇಳ್ಬೋದಿತ್ತಲ್ವಾ? ಇದು ಬೇರೆ ಥರ ಪ್ರೆಸೆಂಟ್ ಆಗ್ತಿದೆ ಅಂತ. ಅವ್ರಿಗೇನಂದರೆ ನನಗೆಲ್ಲೂ ಹಂಗೆ ಕಾಣಿಸ್ಲಿಲ್ಲ. ನೀವಿಬ್ಬರು ಬೇರೆ ಥರ ಇದ್ದಂಗೆ ನನಗೆಲ್ಲೂ ಕಾಣಿಸ್ಲಿಲ್ಲ. ತಪ್ಪಿದ್ದಿದ್ರೆ ಆ್ಯಂಡ್ ಅಭಿ ಈಸ್ ಅ ಪರ್ಸನ್ ವೇರ್ ಅವ್ರಿಗೆ ತಪ್ಪಂತ ಅನಿಸಿದ್ದಿದ್ರೆ ನೇರ ಬಂದು ಅಲ್ಲೇ ಹೇಳಿರೋರು, ಗೌತಮಿ ಇದು ಸರಿಯಲ್ಲ, ನೀನು ವೈ ಆರ್ ಯು ಕ್ಲೋಸ್ ಟು ಹಿಮ್, ಅದಂಗೆ ಕಾಣಿಸ್ತಿಲ್ಲ, ವೈ ಅಥವಾ ಅವ್ರು ಯಾಕೆ ನಿನ್ನ ಜೊತೆ ಹಂಗಿದ್ದಾರೆ ನೇರವಾಗಿ ಕೇಳ್ತಾರೆ. ಹಂಗೆ ಅನಿಸಿರಲ್ಲ ಅವ್ರಿಗೆ, ಹಂಗೆ ಅನಿಸೇ ಇಲ್ಲ, ಹಾಗಾಗಿ ಅದನ್ನು ಮಾಡಿಲ್ಲ. ಇನ್ನೊಂದು ಬಂದು ಅವ್ರ ರೀತಿ ಹೇಳ್ಬೋದಾಗಿತ್ತಾ, ಫ್ರೆಂಡ್ಶಿಪ್ ಕಟ್ ಮಾಡೋದು ಎಲ್ಲ ಹೇಳ್ಬೋದಾಗಿತ್ತಾ? ಇಲ್ಲ. ಹಂಗೆ ಮಾಡ್ತೀವಿ ಅನ್ನೋದಾದರೆ ಅಲ್ಲೇನೋ ತಪ್ಪಾಗ್ತಿದೆ ಅಂತ ಅವ್ರಿಗೆ ತಪ್ಪು ಅನಿಸಿಲ್ವಲ್ಲ, ಹಾಗೆ ಮಾಡಿಲ್ಲ. ಅಭಿ ಚಂದ ಮಾಡಿ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಇವಾಗ ಅವ್ರವ್ರು ಆಟ ಆಡ್ತಿದ್ದಾರೆ, ಅದನ್ನು ಹೇಳ್ತಾರೆ ಅವ್ರವ್ರು ಆಟ ಆಡ್ತಿದ್ದಾರೆ. ದಟ್ ಮೀನ್ಸ್ ನಾನು ಆಟ ಆಡಬೇಕಿತ್ತು ಅಂತ. ನಾನು ಎಲ್ಲೆಲ್ಲ ಅಂದರೆ ಆಟ ಅನ್ನೋದಕ್ಕಿಂತ ಆಟ ನನ್ನಷ್ಟಕ್ಕೆ ನಾನು ಆಡ್ತಿದ್ದೆ. ಫ್ರೆಂಡ್ಶಿಪ್ಪಲ್ಲಿ ಹೆಚ್ಚು ಕಡಿಮೆ ಏನಾಗ್ತಿತ್ತು, ಫ್ರೆಂಡ್ಶಿಪ್ನ ಸ್ವಲ್ಪ ದೂರ ಇಡ್ಬೋದಾ ಅಂತ ಟ್ರೈ ಮಾಡಿದ್ದೆ. ಬಟ್ ಅದು ಮಂಜು ಅವ್ರ ಕಡೆಯಿಂದ ಆಗ್ತಿರ್ಲಿಲ್ಲ. ಅದು ಅವರು ಒಂದು ಅಂದರೆ ಅದೊಂದು ಫ್ರೆಂಡ್ಶಿಪ್ಪಿಗೆ ಕೊಡುವಂಥ ರೆಸ್ಪೆಕ್ಟು, ಅದನ್ನು ನಂಗೆ ಕಟ್ ಮಾಡೋಕ್ಕಾಗಲ್ಲ ಹೇಳ್ತಾರೆ, ಎಲ್ಲ ಮಾತಾಡಿಸ್ತಾರೆ. ನಂಗೆ ಐ ಕುಡಂಟ್ ಬಿ ರೂಡ್. ಅದೆಲ್ಲ ಹೇಳಾದ್ಮೇಲೂ, ಇನ್ಫ್ಯಾಕ್ಟ್ ನಾವು ಫ್ರೆಂಡ್ಶಿಪ್ ಕಟ್ ಮಾಡ್ತೀನಿ ಅಂತ ಲಿವರ್ ಇದು ಮಾಡಿ ಕಟ್ ಮಾಡಾದ್ಮೇಲೂ ಅದು
ಮತ್ತೆ ಅವ್ರು ಮಾತಾಡಿಸ್ದಾಗ ಮಾತಾಡ್ತೀನಿ. ಈಗಂದ್ರೆ ಗೆಳೆಯ, ಗೆಳತಿ ಅಂತೆಲ್ಲ ಕರೆಸ್ಕೊಳ್ಳೋದು ನಿಲ್ಸಿದೀವಿ ಅಷ್ಟೇ ಹೊರತು ಬಟ್ ಒಂದೊಂದು ಕನೆಕ್ಷನ್ ಇದ್ದೇ ಇರತ್ತೆ. ಅದಂಗೆ ಬ್ರೇಕ್ ಮಾಡೋದಕ್ಕೆ ಆಗ್ಲಿಲ್ಲ. ಆ ಮನೇಲಿರೋವರೆಗೂ ಆಗ್ಲೇ ಇಲ್ಲ ಅದು. ಸ್ಟಾರ್ಟಿಂಗ್ ವೀಕ್ಸ್ ನೋಡಿದ್ರೆ ಫುಲ್ಲು ಜಗ್ಲಾನೇ ತುಂಬಿತ್ತು ಮನೇಲಿ. ಅಂದರೆ ಜಗದೀಶ್ ಅವ್ರು ಹಿಂಗೆ ಹೊರಗಡೆ ಬರ್ತಿದ್ದಂಗೆ ಹನುಮಂತ್ ಅವ್ರ ಎಂಟ್ರಿ ಆಗತ್ತೆ. ಅವ್ರ ಇನ್ನೋಸೆನ್ಸೇ ಮನೇಲಿರೋರ್ಗೆಲ್ಲ ನಗು ತರಿಸ್ತಾ ಇತ್ತು. ಹಾಗೆ ಒಂದು ಕಡೆ ನಿಮ್ಮ ಮೇಲೆ ಹೇಗೆ ಫೇಕ್ ಅಂತ ಬಂದಿತ್ತು, ಇವ್ರು ನಿಜವಾಗ್ಲೂ ಇನ್ನೋಸೆಂಟಾ ಹನುಮಂತು ಅನ್ನೋದು ಕೂಡ ಒಂದು ಕ್ವೆಶನ್ ಬಂತು. ನೀವು ಹನುಮಂತುಗೆ ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಅವ್ರು ಇನ್ನೋಸೆಂಟಾ ಅಲ್ವಾ? ಅವ್ರು ಇನ್ನೋಸೆಂಟು. ಹಾಗಂತ ಬುದ್ಧಿವಂತರೂ ಹೌದು. ಈಸ್ ವೆರಿ ಸ್ಮಾರ್ಟ್. ಬಟ್ ಆ ಸ್ಮಾರ್ಟ್‌ನೆಸ್ ಬೇಕು. ನೀವು ಒಳಗಡೆ ಆಟ ಆಡಲೇ ಇಲ್ಲ ಅಂದರೆ ಉಳಿಯೋದಕ್ಕಾಗೋದಿಲ್ಲ. ಆಟನ ಚಂದ ಆಡ್ತಿದ್ದಾರೆ ಅವರು. ಅದನ್ನು ಕಾನ್ಷಿಯಸ್ಲಿ ಆಡ್ತಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಅವ್ರ ವ್ಯಕ್ತಿತ್ವ ಏನಿದೆ ಅದು ಯಾರಿಗೂ ಹಾರ್ಮ್ ಮಾಡ್ದಿರ ಆಟ ಆಡ್ತಾ ಇದ್ದಾರೆ ಅವರು. ಅದು ದಟ್ಸ್ ಗುಡ್ ಅಲ್ವಾ? ಸೊ ಇರೋದ್ರಲ್ಲಿ ನಂಗೆ ಚಂದ ಆಡ್ತಿದ್ದಾರೆ ಅಂದರೆ ಹನುಮೂನೆ ಅಂತ ಅನಿಸುತ್ತೆ. ಹಾಗೆ ನೀವು ಅವ್ರನ್ನ ಇಮಿಟೇಟ್ ಎಲ್ಲ ಮಾಡ್ತೀರಾ, ಹೌದು. ಪಂಚೆ ಎಲ್ಲ ಹಾಕ್ಕೊಂಡು. ನಿಮ್ಮ ನಗುನೇ ತುಂಬ ಡಿಫ್ರೆಂಟ್ ಆಗಿದೆ ಅನ್ಸುತ್ತೆ ಗೌತಮಿ ಅವರೇ. ಅಂದರೆ ಡಿಫ್ರೆಂಟ್ ಆಗಿ ಹಾ 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 ನಗ್ತೀರಾ ನೋಡಿ. ಗೊತ್ತಿಲ್ಲ, ಅದಂಗೆ ಅಭ್ಯಾಸ ಆಗಿದೆ. ಸೊ ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ, ಯು ಯು ಲಾಫ್ ವೆರಿ ಡಿಫ್ರೆಂಟ್ ಅಂತ ಹೇಳಿ. ಹಾಗೆ ಹನುಮಂತು ಅವ್ರನ್ನ ಕೂಡ ನೀವು ಇಮಿಟೇಟ್ ಮಾಡ್ತಿದ್ದೀರಿ, ಹುಲಿ ದೋಸ್ತ ಅಂತೆಲ್ಲ. ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೂ ಹಾಗೆ ಒಂದು ಹನುಮಂತನ ಸ್ಟೈಲಲ್ಲಿ ಇಮಿಟೇಟ್ ಮಾಡಿ ನೋಡಿಸಿ. ಏ ಇಲ್ಲ, ಈಗ ಮರ್ತೋಗ್ಬಿಟ್ಟಿದೆ. ಅದು ತುಂಬ ಹಿಂದೆ ಮಾಡಿದ್ದು. ಸೊ ಹನುಮಂತನ ಸ್ಟೈಲಲ್ಲಿ ಏನಾದರೂ ಹೇಳ್ಬೇಕಂದ್ರೆ ದೋಸ್ತ ಇದನ್ನೇ ಹೇಳ್ಬೋದು. ಮತ್ತೆ ತಲೆ ಬಿಸಿ ಮಾಡಬೇಡ್ರಿ ಇದನ್ನೆಲ್ಲ ಹೇಳ್ತಿರ್ತಾನೆ. ಮತ್ತೆ ಹ್ಞೂನ್ರಿ, ಆಯ್ತು ರೀ, ಅಷ್ಟೇ ರೀ, ಅಷ್ಟೇ ಅವ್ರದ್ದು ಅಷ್ಟೇ ಇರುತ್ತೆ, ಇನ್ನೇನೂ ಇಲ್ಲ. ಹನುಮಂತು ಹೇಗಿದೆಯೋ ಚಲೋ ಅದೀನ್ರಿ, ಅಷ್ಟೇ ಅಷ್ಟೇ. ಹಾಗೆ ಮೋಕ್ಷಿತಾ ಅವರು ನಿಮಗೆ ಹಿಂದೆನೂ ಪರಿಚಯ, ಅಂದರೆ ಒಂದೇ ಚಾನಲ್ನಲ್ಲಿ ಕೆಲಸ ಮಾಡಿದ್ರಿ. ಸೊ ಪರಿಚಯ ಆಯಿತು, ಮನೇಲಿ ಇನ್ನೊಂದಷ್ಟು ಕ್ಲೋಸ್ ಆಗ್ತೀರಾ. ಕ್ಲೋಸ್ ಆದಾಗ ಅವರೇ ಮತ್ತೆ ನಿಮ್ಮ ಮೇಲೆ ನೀವು ಹೋಗಿ ಅವ್ರ ಹತ್ರ ಸರಿ ಕೂಡ ಮಾಡ್ಕೊತೀರಾ ಒಂದು ವಿಷಯವಾಗಿ, ಮತ್ತೆ ನಾಮಿನೇಟ್ ಮಾಡ್ತೀರಾ ಅಂತ ಹೇಳಿ ಅವ್ರು ತುಂಬಾ ಅದನ್ನು ಜಾಸ್ತಿ ಯೋಚನೆ ಮಾಡಿದರು. ಅವ್ರ ಫ್ಯಾಮಿಲಿ ಬಂದಾಗ ಕೂಡ ಅವ್ರ ತಾಯಿ ಹತ್ರ ಕೂಡ ಅದನ್ನೇ ಹೇಳ್ತಾ ಇದ್ರು. ಸೊ ನಿಮ್ಮದು ಮೋಕ್ಷಿತದು ಫ್ರೆಂಡ್ಶಿಪ್ ಹೇಗಿದೆ ಅಂತ? ಅಂದರೆ ಇನಿಷಿಯಲಿ ಹೊರಗಡೆ ಪರಿಚಯ ಇತ್ತು. ತೀರಾ ಆ ಥರ ಕ್ಲೋಸ್ ಫ್ರೆಂಡ್ಸ್ ಆ ಥರ ಎಲ್ಲ ಪರ್ಸ್ನಲ್ ಲೆವೆಲಲ್ಲಿ ಗೊತ್ತಿತ್ತು ಅಂತ ಇಲ್ಲ. ಒಂದಷ್ಟು ಇವೆಂಟ್‌ಗಳಲ್ಲಿ ಮೀಟ್ ಮಾಡಿದ್ವಿ. ನಮ್ಮ ಚಾನಲಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಆಮ್, ಆ ರೀತಿ ಪರಿಚಯ ಅಷ್ಟೇ. ಸೊ ಒಳಗೆ ಬಂದಮೇಲೆ ಯಾರೋ ಒಬ್ರು ಗೊತ್ತಿದ್ರು ಅನ್ನೋದಾದರೆ ಅದು ಅವರಾಗಿದ್ರು ಅಷ್ಟೇ. ಸೊ ಅದು ಅದು ಆ ಪರಿಚಯ ಫ್ರೆಂಡ್ಶಿಪ್ ಆಗಿ ಪ್ರಾಪರ್ ಒಂದು 3-4 ವೀಕ್ಸ್ ಅಂತೂ ತುಂಬ ಕ್ಲೋಸ್ ಆಗಿರ್ತೀವಿ, ಒಟ್ಟಿಗಿರ್ತೀವಿ ನಾವು. ಇದೆಲ್ಲವೂ ಆಗುತ್ತೆ. ಅದಾಗ್ತಾ ನಾವು ಮಾತಾಡ್ಕೊಂಡಿರ್ತೀವಿ. ನಾಮಿನೇಷನ್ಸಿಗೆ ತಗೋಬಾರ್ದು ಅಂತಿಲ್ಲ. ನಾವು ಒಟ್ಟಿಗಿದ್ದೀವಿ ಅಷ್ಟೇ. ಎನಿ ಟೈಮ್ ಯು ಫೀಲ್ ಐ ಆಮ್ ರಾಂಗ್, ಟೇಕ್ ಮೀ ನಾಮಿನೇಷನಿಗೆ ತಗೊಳ್ಳಿ. ಇದೆಲ್ಲ ಆಗಿರುತ್ತೆ. ಬಟ್ ಅಲ್ಲೊಂದು ದೊಡ್ಡ ಗ್ಯಾಪ್ ಆಗುತ್ತೆ. ಅದಾಗಿ ಎಲ್ಲಿ ಫ್ರೆಂಡ್ಶಿಪ್‌ನ ನಿಭಾಯಿಸಲಿಲ್ಲ ಅನ್ನೋವಂಥದ್ದೇನೋ ನನ್ನ ಮೇಲೆ ಏನು ಬರುತ್ತೆ, ಅದು ಅವ್ರು ಹೇಳಿದ್ದು ತಪ್ಪು ಅಂತ ನನಗನ್ಸಿದ್ದು ಹೌದು. ಯಾಕಂದರೆ ನಾನೆಲ್ಲೂ ಮೋಕ್ಷಿತಾ ಅವ್ರ ಬಗ್ಗೆ ಎಲ್ಲಿ ಕೂತು ನೆಗೆಟಿವ್ ಆಗಿ ಮಾತಾಡಿಲ್ಲ. ಅದ್ರ ಬಗ್ಗೆ ನನಗೆ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ. ಇನ್‌ಫ್ಯಾಕ್ಟ್ ಮಂಜು ಅವ್ರು ಮಾತಾಡಿದಾಗಲೂ ಯು ಶುಡಂಟ್ ಬಿ ಟಾಕಿಂಗ್ ಅನ್ನೋದನ್ನು ಹೇಳಿದ್ದೀನಿ. ಇವ್ರು ನನ್ನ ಬಗ್ಗೆ ಹೋಗಿ ಮಾತಾಡಿದ್ದಾರೆ, ಇವ್ರು ನಿಭಾಯಿಸಿಲ್ಲ. ಸೊ ನನ್ನನ್ನು ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿ ಅದನ್ನು ಕ್ಲಾರಿಫೈ ಮಾಡ್ಕೊಂಡ್ವಿ. ಬಟ್ ನನಗೆ ಸಮಾಧಾನ ಆಗಿರಲಿಲ್ಲ. ನಾನು ನಾಮಿನೇಷನ್ಸ್‌ಗೆ ಆ ರೀಸನ್ ತೊಗೊಂಡಿದ್ದೀನಿ. ಅದ್ರ ಬಗ್ಗೆ ಅವ್ರಿಗೆ ಬೇಜಾರಾಗಿದೆ. ಅದು ಐ ಡೋಂಟ್ ನೋ, ಅಗೇನ್ ನಾನು ಹೇಗೆ ನಾಮಿನೇಷನ್ನ ಪ್ರಶ್ನೆ ಮಾಡಬಾರ್ದು ಅಂತ ಹೇಳ್ತೀನಿ. ಅಥವಾ ನಾವು ಒಪ್ಕೊಂಡಿದ್ವಿ, ಅವರು ಮಾಡಬಾರ್ದು. ಅದನ್ನು ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಬಟ್ ಅದಕ್ಕೆ ನನಗೆ ಆನ್ಸರ್ ಇಲ್ಲ. ಹಾಗೆ ಮೋಕ್ಷಿತಾ ಅವ್ರು ನಿಮಗೆ ಹೊರಗಡೆನೂ ಪರಿಚಯ ಇದ್ದಿದ್ರಿಂದ, ಅಂದರೆ ಯೂಶಲ್ ಆಗಿ ಬಿಗ್ ಬಾಸ್ ಮನೆಗೆ ಯಾರಾದರೂ ಒಂದು ಸೆಲೆಬ್ರಿಟಿ ಅಥವಾ ಯಾರಾದರೂ ಒಬ್ಬರು ಎಂಟರ್ ಆಗ್ತಾರೆ ಅಂದಾಗ ಅವರ ಬ್ಯಾಕ್ ಎಂಡ್ ಸ್ಟೋರಿಗಳು ಒಂದಷ್ಟು ಸೋಷಿಯಲ್ ಮೀಡಿಯಾ ಅಲ್ಲಿ ವೈರಲ್ ಆಗ್ತಾ ಹೋಗುತ್ತೆ. ಹಾಗೆ ಮೋಕ್ಷಿತಾ ಅವರು ಕೂಡ ಒಂದು ಟ್ಯೂಷನ್ಗೆ ಬರ್ತಿದ್ದಂತಹ ಮಗುನ ಕಿಡ್ನಪ್ ಮಾಡಿ ದುಡ್ಡಿಗೆ ಬೇಡಿಕೆ ಇಟ್ಟಿದ್ರು ಅನ್ನೋ ವಿಷಯ ಕೂಡ ಕೇಳಿ ಬರ್ತಿತ್ತು. ಅದು ಸತ್ಯನಾ? ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಐಡಿಯಾ ಇತ್ತಾ, ಅಥವಾ ಹೊರಗಡೆ ಬಂದಮೇಲೆ ನಿಮಗೂ ಗೊತ್ತಾಗಿದ್ದ? ಇಲ್ಲ, ನನಗೆ ಗೊತ್ತೇ ಇರಲಿಲ್ಲ. ಹೊರಗಡೆ ಬಂದಮೇಲೆ ಗೊತ್ತಾಗಿದ್ದು ನನಗೆ. ಹಾಂ ಅಂತ ಹೇಳಿ. ಸೊ ಯೂಟ್ಯೂಬಲ್ಲಿ ನಾನೇನೋ ಫಸ್ಟ್ ಥಿಂಗ್ ಟು ಸರ್ಚ್ ವಾಸ್ ದ್ಯಾಟ್. ಹೊರಗಡೆ ಬಂದ ತಕ್ಷಣ ವಾಟ್ ಅಂತ. ಬಿಕಾಸ್ ನಾವು ಮೋಕ್ಷಿನ್ ನೋಡಿದ್ದು ಬೇರೆ ಇತ್ತು. ಇಂಥದ್ದೊಂದು ಸುದ್ದಿ ಇರೋದಕ್ಕೆ ಸಾಧ್ಯನಾ ಅಂತ ಹೇಳಿ ನಾನು ಶಾಕಾಗಿ ನೋಡಿದ್ದದನ್ನು. ನಂಗೆ ನಂಬಕ್ಕಾಗಲಿಲ್ಲ. ಬಟ್ ಇನ್ ಡೀಟೇಲ್ ವಿಡಿಯೋ ತೆಗೆದು ನೋಡಿಲ್ಲ. ಸೊ ಅವ್ರೇನು ಮಾಡಿದ್ದಾರೆ, ಅದು ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಅಂಥದ್ದೊಂದು ಕೇಸ್ ಇತ್ತು ಅನ್ನೋದು ಗೊತ್ತಾಯಿತು. ಅವ್ರ ಹೆಸರೇ ಬೇರೆ ಇತ್ತಂತೆ. ಇದೆಲ್ಲ ನನಗೆ ಒಂದು ಸ್ವಲ್ಪ ಹಾಂ ಅಂತ ಅನಿಸಿದ್ದು. ಇದೆಲ್ಲ ಈಗ ನೋಡ್ತಿರೋ ಮೋಕ್ಷಿತಾ ಅವರೇ ತುಂಬಾ ಡಿಫ್ರೆಂಟ್ ಇದ್ದಾರೆ, ಹ್ಞೂ ಕಂಪ್ಲೀಟ್ ಇದ್ದಾರೆ. ಅವಾಗ ಹ್ಞೂ ಐಶ್ವರ್ಯ ಪೈ, ಈಗ ಮೋಕ್ಷಿತಾ ಪೈ ಹೌದು, ಅಂತ. ಹೌದು. ನಂಗದು ಗೊತ್ತಿರಲಿಲ್ಲ. ಆ ಹೆಸರು ನಂಗೆ ನಿಜ ಗೊತ್ತಿರಲಿಲ್ಲ. ಅವರು ಯಾವತ್ತೂ ಅದನ್ನು ಅಡ್ರೆಸ್ ಮಾಡಿರಲಿಲ್ಲ. ಅಂದರೆ ಏನೋ ಬೇರೆ ಏನೋ ಆಗಿತ್ತು, ಇನ್ನೊಂದೇನೋ ಅಡ್ರೆಸ್ಸು ಮಾಡಿರಲಿಲ್ಲ ಯಾವತ್ತೂ.
ಸೊ ಅದು ಗೊತ್ತಿಲ್ಲ. ಬಟ್ ನಿಮ್ಗಂತೂ ಶಾಕ್ ಆಯ್ತು. ಹಾಂ, ಡೆಫಿನೆಟ್ಲಿ ಶಾಕ್ ಆಯಿತು ನನಗೆ. ಹಾಗೆ ಅಬ್ಬಿ ಅವರು ಫ್ಯಾಮಿಲಿ ರೌಂಡಲ್ಲಿ ಮನೆಗೆ ಬರ್ತಾರೆ. ತುಂಬ ಕಾಯ್ತಾ ಇದ್ರಿ ಬಿಕಾಸ್ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅಂತ. ಬಿಗ್ ಬಾಸ್ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಾ, ಎಷ್ಟು ಖುಷಿ ಇತ್ತು? ಹಾಂ, ಡೆಫಿನೆಟ್ಲಿ ಅಂದರೆ ಅಗೇನ್ ಐ ಆಮ್ ಬ್ಲೆಸ್ಡ್ ಫೀಲ್ ಆಗುತ್ತೆ. ಯಾರಿಗೂ ಸಿಗದೇ ಇರೋಂಥ ಅವಕಾಶ ಅದು. ಆ್ಯಂಡ್ ಅದನ್ನು ತುಂಬ ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡಿದ್ರು. ದೋಸ್ ಥಿಂಗ್ಸ್ ಕ್ಯಾಂಡಲ್ ಲೈಟ್ ಡಿನ್ನರ್ ಫೀಲ್ ಇರಬಹುದು. ಆ್ಯಂಡ್ ಅವತ್ತೇ ನ್ಯೂ ಇಯರು ಇರುತ್ತೆ. ಆ ಸಾಂಗ್ ಹಾಕಿದ್ದು, ಒಂದಷ್ಟು ಎಮೋಷನ್ಸ್ನ ಹೊರಗೆ ತಂದಿದ್ದು, ಪಾಸ್ ಪ್ಲೇ ಮಾಡೋದ್ರ ಮೂಲಕ. ಅದು ನಾನು ಇನ್ನೆಲ್ಲೂ ರಿಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕ್ರಿಯೇಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅದು ಬಿಗ್ ಬಾಸಿಂದ ಮಾತ್ರ ಸಾಧ್ಯ ಆಗೋದು. ಸೊ ಅಂಥ ಒಳ್ಳೆ ಮೆಮೊರೀಸ್ನ ಕೊಟ್ಟಿದೆ. ಆ್ಯಂಡ್ ನನ್ನ ಲೈಫ್ ಟೈಮ್‌ನಲ್ಲಿ 6th ಆ್ಯನಿವರ್ಸರಿ ವಿಲ್ ಬಿ ದ ಬೆಸ್ಟ್ ಆ್ಯಂಡ್ ಮೆಮೊರೇಬಲ್ ಒನ್. ಹಾಗೆ ಒಂದು ವಿಡಿಯೋನ ಕೂಡ ತೋರಿಸ್ತಾರೆ. ಟ್ರಾಲ್ ಆಗಿರೋದು ಸುದೀಪ್ ಸರ್ ಅವರು. ಈ ಕಡೆ ಹನುಮಂತು, ಧನರಾಜು ಇನ್ಕಿ ನೋಡ್ತಾ ಇದ್ರು ಏನು ಮಾಡ್ತಿದ್ರಿ ಅಂತ. ನೀವು ಅಬ್ಸರ್ವ್ ಮಾಡಿದ್ರಾ ಅಥವಾ ವಿ.ಟಿಲೇ ನೋಡಿದ್ದ? ನನಗೆ ಅಭಿ ಬಂದ ಮೇಲೆ ಬೇರೆ ಏನೂ ಕಾಣಿಸ್ತಾ ಇರಲಿಲ್ಲ ಅಲ್ಲಿ. ಲಿಟ್ರಲಿ ಏನೂ ಕಾಣಿಸ್ತಾ ಇರಲಿಲ್ಲ. ಯಾರು ನೋಡ್ತಿದ್ದಾರೆ, ಏನಿದ್ದಾರೆ ನನಗೇನು ಗೊತ್ತಿರಲಿಲ್ಲ. ವಿ.ಟಿನಲ್ಲೇ ನೋಡಿದ್ದು ನಾನು. ಎಂತ ಮಾಡ್ತಿದ್ದಾರೆ ಇವರಿಲ್ಲಿ ಅಂತ ಗೊತ್ತಿರಲಿಲ್ಲ ನನಗೆ. ಈವನ್ ಹನುಮಂತು ಕೂಡ ಹೇಳ್ತಾರೆ 3 ತಿಂಗಳು ಗ್ಯಾಪ್ ಆಗಿತ್ತಲ್ಲ ಸರ್. ಅಲ್ಲ, ಧನರಾಜ್ ಅವ್ರು ಹೇಳ್ತಾರೆ 3 ತಿಂಗಳು ಗ್ಯಾಪ್ ಆಗಿತ್ತಲ್ಲ, ನಾನು ಕೇಕ್ ತಿನ್ನಿಸ್ತಿದ್ದಿದ್ದು ನೋಡ್ತಿದ್ದೆ ಅಂತ ಹನುಮಂತ್ ಅವ್ರು ಹೇಳ್ತಾರೆ. ಆ ಥರ ಹೇಳಿದಾಗ ನೀವು ತುಂಬ ನಗ್ತಾ ಇದ್ರಿ. ಅಥವಾ ನಿಮ್ಗೆ ಅಯ್ಯೋ ಈ ಥರ ಯಾಕಪ್ಪ ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ಲಿಲ್ವಾ, ಅಥವಾ ಎಂಜಾಯ್ ಮಾಡ್ತಿದ್ರ ಆ ಮೂಮೆಂಟ್ನ? ನಗ್ತಾ ಇದ್ನಲ್ಲ, ಎಂಜಾಯ್ ಮಾಡ್ತಿದ್ದೆ. ತರ್ಲೆಗಳು ಇಬ್ರು ಅಂತ ಆ್ಯಕ್ಚುಲಿ ಗೊತ್ತು ನನಗೆ ತರ್ಲೆಗಳು ಅಂತ. ಹನುಮೂನು ಒಂಥರ ಸೈಲೆಂಟ್ ತರ್ಲೆ ಅವನು. ಅಂದರೆ ಎಗೇನ್ ನಾಟ್ ಹಾರ್ಮ್ಫುಲ್, ಚಂದ ತರ್ಲೆ ಅವನು. ಅದು ನನಗೆ ಗೊತ್ತು, ಇವರಿಬ್ರು ಒಟ್ಟಿಗೆ ಸೇರಿದ್ರೆ ತರ್ಲೆ ಏನೋ ಮಾಡ್ತಿದ್ದಾರೆ ಅಂತ. ಎಂಜಾಯ್ ಮಾಡ್ತಿದ್ದೆ, ನಾನೆಲ್ಲೂ ಒಫೆಂಡ್ ಆಗಲಿಲ್ಲ. ಚಂದ ಕ್ಯೂಟಾಗಿ ನೋಡ್ತಾ ಇದ್ರು ಅವರು. ಹಾಗೆ ಹನುಮಂತು ಅವರು, ಧನರಾಜ್ ಅವರು ತುಂಬ ಒಳ್ಳೆ ಸ್ನೇಹಿತರು. ಈಗ ಧನರಾಜ್ ಅವರು ನೀವು ಬಂದಿದ್ದು ನೆಕ್ಸ್ಟ್ ಡೇನೇ ಹೊರಗಡೆ ಬಂದಿದ್ದಾರೆ. ನಿಮ್ಗೆ ಅನ್ಸುತ್ತಾ ಅವ್ರು ಟಾಪ್ 5ಅಲ್ಲಿ ಏನಾದರೂ ಇರ್ತಾರೆ ಅಂತ ಧನರಾಜ್ ಅವ್ರು ನಿಮಗೆ ಫೀಲ್ ಆಗಿತ್ತಾ, ಅಥವಾ ಲಾಸ್ಟ್ ವೀಕ್ ಅವ್ರು ಮಾಡಿದ ಮಿಸ್ಟೇಕಿಂದ ಅವರು ಹೊರಗಡೆ ಬಂದರು ಅಂತ ಅನ್ನಿಸ್ತಾ? ಇರ್ತಾರೆ, ಇರಬೇಕಿತ್ತು. ಧನರಾಜ್ ಹಾಗೆ ನೋಡಿದ್ರೆ ಟಾಪ್ 5ಅಲ್ಲಿ ಇರ್ತಾರೆ ಅನ್ನೋದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ. ಹಂಗೆ ನೋಡಿದ್ರೆ ಅವ್ರು ಟಾಪ್ 5ಅಲ್ಲಿ ಇದ್ದಿದ್ರು ಖುಷಿ ಆಗ್ತಿತ್ತು. ಟಾಪ್ 6 ಏನಿದೆ ಲಾಸ್ಟ್ ವೀಕಲ್ಲಿ ಇದ್ದಿದ್ರು ನನಗೆ ಖುಷಿ ಆಗ್ತಿತ್ತು. ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಅಂದರೆ ಟಿಕೆಟ್ ಟು ಫಿನಾಲೆ ಬೇಡ ಅನ್ನೋದಕ್ಕೆ ಒಂದಷ್ಟು ಕಾರಣ ತೊಗೊಂಡಿದ್ದೆ ಇನ್ ಕಂಪ್ಯಾರಿಸನ್. ಬಟ್ ಈಗ ಇನ್ ಕಂಪ್ಯಾರಿಸನ್ ನೋಡಿದಾಗ ಇರಬೇಕಾಗ್ತಿ ಇದ್ದಿದ್ರೆ ಖುಷಿ ಆಗ್ತಿತ್ತು, ಇರ್ಬೋದಿತ್ತು. ಹಾಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದು ರಜತ್ ಅವರು ಇವಾಗ ಟಾಪ್ 6ಅಲ್ಲಿ ಫಿನಾಲೆ ವೀಕಲ್ಲಿದ್ದಾರೆ. ಒಂಥರ ಅವ್ರಿಗೂ ನಿಮಗೂ ಜಗಳ ಆಗಿದೆ. ಅವರು ಪ್ರಾಮಿಸೇ ಮಾಡಿದಾರಂತೆ ತ್ರಿವಿಕ್ರಮ್ ಅವ್ರ ಹತ್ರ, ನಾನು ಇನ್ನು ಹಣ್ಣು ತಿನ್ನಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಈ ಥರ ಮಾಡ್ತೀರಾ ಗೌತಮಿ ಅವರೇ? ಅವ್ರ ಫ್ಯಾನ್ಸ್ಗೆ ಎಷ್ಟು ಹರ್ಟ್ ಆಗಿರುತ್ತೆ? ಒಂದು ಆವತ್ತು ಅಂದರೆ ಅವರು ಫಸ್ಟ್ ಎಲ್ಲ ಬಂದಾಗ ಇಟ್ಸ್ ಫ್ರೂಟ್ಸ್ ಟೈಮ್ ಅಂತ ಓಡಾಡ್ಕೊಂಡಿದ್ದು ಇದ್ದಿದ್ದಿದೆ. ಅದು ಅಗೇನ್ ಅವರ ಸೆನ್ಸ್ ಆಫ್ ಹ್ಯೂಮರ್ ಅದು. ಆ ಜಗಳದ್ರಲ್ಲಿ ಏನಾಗ್ತಿತ್ತು, ಅವ್ರು ಬರೀ ಡೈಲಾಗ್ ಹೊಡಿತಾರೆ ಅನ್ನೋದಿತ್ತು. ಡೈಲಾಗ್ ಹೊಡಿಯೋದು, ಹಣ್ಣು ತಿನ್ನೋದು, ಇಷ್ಟೇ ಮಾಡಿರೋದು ಅಂತ ಜನರಲಾಗಿ ಹೇಳಿದ್ದೀನಿ ಅಷ್ಟೇ. ಅದು ನೀವು ಹಣ್ಣು ತಿಂತೀರಾ ಅಷ್ಟೇ, ಇನ್ನೇನು ಮಾಡೋದಿಲ್ಲ ಈ ಮನೆಯಲ್ಲಿ ಅನ್ನೋ ಥರ ಯಾವುದೇ ಯೋಚನೆ ಇರಲಿಲ್ಲ. ನಂಗೆ ಅವತ್ತು ಸಂಜೆ ಗೊತ್ತಾಗುತ್ತೆ, ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಅವರಿಗೆ ಪಾಲ್ ಮಾಡಿಟ್ಟಂಥ ಹಣ್ಣು ಅಲ್ಲೇ ಇರುತ್ತೆ. ಇದು ಯಾರ್ದು ತೊಗೊಂಡಿಲ್ವಲ್ಲ ಅಂದರೆ, ಇಲ್ಲ ಅದು ರಜತ್ ಅವ್ರದ್ದು, ಅವ್ರು ಬೇಡ ಅಂದಿದ್ದಾರೆ ಅಂತ. ಓ, ತಿಂತಿಲ್ವಾ ಇವರು ಅಂತ ಹೇಳಿ. ಅದಾದಮೇಲೆ ನಾನು ಅದ್ರ ನೆಕ್ಸ್ಟ್ ಡೇನೂ ತೊಗೊಂಡಿರಲಿಲ್ಲ. ಆಮೇಲೆ ಗೊತ್ತಾಗುತ್ತೆ ಇವ್ರು ಹಣ್ಣೇ ತಿನ್ನೋದು ಬಿಟ್ಬಿಟ್ಟಿದ್ದಾರೆ ಅಂತ. ಇದೆಂತ ಎಲ್ಲೋ ಕೂತು ಹೇಳಿದ್ದೀನಿ ನಾನು. ಇದು ಊಟದ ವಿಷಯ ಮಾತಾಡಬಾರ್ದಾಗಿತ್ತು ನಾನು. ಅಂದರೆ ಅದು ಕಾನ್ಷಿಯಸ್ಲಿ ಹೇಳಿದ್ದಲ್ಲ. ಆಗಿದೆ ಅನ್ನೋದಾದರೆ ಊಟದ ವಿಷಯಕ್ಕೆ ಸಾರಿ ಕೇಳಬೇಕಾಗತ್ತೆ. ಅದು ಸಿಕ್ಕಿದಾಗ ನೋಡಿದಾಗ ಕೇಳೋಣ ಅಂತೇಳಿ ಸುಮ್ಮನಾಗಿದ್ದೆ. ಆಮೇಲೆ ಅದು ಹಂಗೆ ಇಗ್ನೋರ್ ಆಗೋಯ್ತು. ಮೊನ್ನೆ ಯಾವತ್ತೋ ಒಂದು ಸತಿ ಪಪ್ಪಾಯ ಕೊಡಬೇಕಂದ್ರೆ ನಾನು ಎಲ್ಲರಿಗೂ ಕೊಡ್ತಿದ್ದೆ. ಅವ್ರಿಗೂ ಕೊಟ್ಟಾಗ ಅವರು, ಗೌತಮಿ ಅವರೇ ನೀವು ನಂಗೆ ಹಣ್ಣು ಕೊಡ್ಬೋದಾ ಅಂತ ಕೇಳಿ. ಯಾಕೆ ಏನಾಯಿತು? ನಾನು ತಿಂತಿಲ್ಲ ಹಣ್ಣು, ನಿಮಗೆ ಗೊತ್ತಿಲ್ವಾ? ಗೊತ್ತಿತ್ತು, ಮತ್ತೆ ಏನೋ ಸರ್ ಹೇಳಿದರು ಒಂದು ಸತಿ ವೀಕೆಂಡಲ್ಲಿ. ತಿನ್ನೋಕ್ಕೆ ಶುರು ಮಾಡಿದ್ದೀರಾ ಅಂದ್ಕೊಂಡೆ. ಇಲ್ಲ, ನಾನು ಆಣೆ ಮಾಡಿದ್ದೀನಿ ತಿನ್ನೋದಿಲ್ಲ. ಐ ಆಮ್ ರಿಯಲಿ ಸಾರಿ ಅಂತ ಅವ್ರಿಗೆ ಸಾರಿ ಕೇಳಿದ್ದೀನಿ. ಅಂದರೆ ನನಗೆ ಆ ಉದ್ದೇಶ ಇರಲಿಲ್ಲ ನನಗೆ. ಅವ್ರು ಬಿಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಅದ್ರಲ್ಲೂ ಅಂತ ರಜತ್ ಅಂತ ರಜತ್ತು ಹೌದು. ಸೊ ಐ ವಾಸ್ ಸಾರಿ ಫಾರ್ ದ್ಯಾಟ್. ಊಟದ ಫುಡ್ ಅನ್ನೋ ವಿಚಾರ ಮಾತಾಡಿದ್ದಕ್ಕೆ ಅವರು, ಇಲ್ಲ ಆಣೆ ಮಾಡಿಬಿಟ್ಟಿದ್ದೀನಿ ತಿನ್ನೋದಕ್ಕಾಗಲ್ಲ, ಮನೆಯಿಂದ ಹೊರಗೆ ಬಂದಮೇಲೆ ತಿಂತೀನಿ ಅಂದಿದ್ದಾರೆ. ಸೊ ಅವ್ರನ್ನ ಹೊರಗೆ ಬಂದ ತಕ್ಷಣ ಭೇಟಿ ಮಾಡ್ತೀನಿ ಅಂದರೆ ಬ್ಯಾಸ್ಕೆಟ್ ಫುಲ್ ಆಫ್ ಫ್ರೂಟ್ಸ್ ಜೊತೆ ಭೇಟಿ ಮಾಡ್ತೀನಿ. ಸೊ ಅವ್ರ ಫ್ಯಾನ್ಸು ಬೇಜಾರು ಮಾಡ್ಕೋಬೇಡಿ, ಅದು ಸುಮ್ಮನೆ ಆಗಿತ್ತು. ಹಾಗೆ ಮೋಕ್ಷಿತಾ ಅವರು, ನೀವು ಮಂಜಣ್ಣ 3 ಜನ ಟ್ರಿಯೋ ವರ್ಕ್ ಆಗ್ತಾ ಇರುತ್ತೆ. ಅಂದರೆ ತುಂಬ ಜಾವಿಯಲ್ ಆಗಿರ್ತೀರ. ಆ ಫ್ರೆಂಡ್ಶಿಪ್ ತುಂಬ ಕಂಟಿನ್ಯೂ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಮೋಕ್ಷಿತಾ ಅವರು
ಬೇಡ ಈ ಫ್ರೆಂಡ್‌ಶಿಪ್ ಅಂತ ಹೇಳಿ ಮುಂದೆ ಹೋಗ್ತಾರೆ. ಏನಾದರೂ ಗೌತಮಿ ಅವರು ಅವಾಗ ಯೋಚನೆ ಮಾಡಿ ನಾನು ಇಂಡಿವಿಜುವಲ್ ಆಗಿ ಇರೋಣ, ನಂಗೆ ಯಾರ ಸಹವಾಸನೂ ಬೇಡ ಅಂದಿದ್ರೆ ಇವತ್ತು ಟಾಪ್ 6 ಅಲ್ಲಿ ಒಬ್ರಾಗಿರ್ತಿದ್ರಾ? ನಾನು ಆ ಯೋಚನೆ ಯಾವತ್ತೂ ಮಾಡಿಲ್ಲ. ನನಗೆ ಫ್ರೆಂಡ್‌ಶಿಪ್ ಆಟಕ್ಕೆ ತೊಂದರೆ ಆಯಿತು ಅಂತ ನನಗೆ ಅನಿಸಿದ್ದಿದ್ರೆ ಅದು ನೇರವಾಗಿ ಇಂಡೈರೆಕ್ಟಾಗಿ ಆಗಿದೆ. ಒಪ್ಕೊಂಡಿದ್ದೀನಿ. ಅದನ್ನ ಬ್ರೇಕ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಆಗಲಿಲ್ಲ. ಇದೆಲ್ಲವೂ ಪಕ್ಕದಲ್ಲಿಟ್ಟು ಗೌತಮಿಗೆ ತೊಂದರೆ ಆಯ್ತಾ? ಇಲ್ಲ. ಇನ್‌ಫ್ಯಾಕ್ಟ್ ಎಷ್ಟೋ ಸಿಚುಯೇಷನ್ಸಲ್ಲಿ ಫ್ರೆಂಡ್‌ಶಿಪ್ ವಿಚಾರವಾಗಿ ನಾನು ಹ್ಯಾಂಡಲ್ ಮಾಡಿದ ರೀತಿಗೇನೆ ನನ್ನ ವ್ಯಕ್ತಿತ್ವ ಎದ್ದಿರೋದು. ನನ್ನ ವ್ಯಕ್ತಿತ್ವ ಕಾಣಿಸಿರೋದು. ನನ್ನ ವ್ಯಕ್ತಿತ್ವ ಇಲ್ಲ ಇವ್ರು ಕೇರಿಂಗು, ಇವ್ರು ಹೀಗೆ ಅಂತ ಅನ್ಸಿರೋದು. ನಾನು ಇರೋದೇ ಹಾಗೆ. ಅದನ್ನ ನಾನು ಎಲ್ಲಾದರೂ ಆಲ್ಟರ್ ಮಾಡಿದಿದ್ರೆ ಗೌತಮಿಯಾಗಿ ಇರ್ತಿರ್ಲಿಲ್ಲ ಅನ್ಸುತ್ತೆ. ಅಂದ್ರೆ ಯಾವುದೋ ಒಂದು ವಿಚಾರಕ್ಕೆ ಆಹ್, ಒಂದು ಜೆನ್ಯೂನ್ ಫ್ರೆಂಡ್‌ಶಿಪ್‌ನ ದೂರ ಮಾಡೋದು ಅಥವಾ ಅದನ್ನ ಏನೋ ತೆಗೆದು ತಳ್ಳೋದು ಅದು ಆಗ್ತಿರ್ಲಿಲ್ಲ. ನನ್ನ ಕೈಯಲ್ಲಿ ಆಗ್ತಿರ್ಲಿಲ್ಲ. ಅಲ್ಲಿ ಮೋಕ್ಷಿತಾ ಅವರು ಆಟಕ್ಕೆ ಮಾಡಿದ್ರು ಇನ್ನೊಂದು ಅನ್ನೋದಕ್ಕಿಂತ ಅಲ್ಲೊಂದು ರೀಸನ್ ಇತ್ತು ಅವ್ರಿಗೆ. ಅಲ್ಲೇನೋ ಒಂದು ಕಾರಣ ಇತ್ತು. ಅವರ ಮಂಜಣ್ಣನ ವಿಷಯದಲ್ಲಿ ಏನೋ ಜಗಳ ಆಗಿತ್ತು. ನನಗಂಥದ್ದೇನೂ ಆಗ್ತಿರ್ಲಿಲ್ಲ. ಮತ್ತು ಆದ್ರೂನು ಫ್ರಮ್ ದ ಅದರ್ ಪರ್ಸನ್ ಮಂಜಣ್ಣ ಈಸಿಲಿ ಬಂದ್ಬಿಡ್ತಿದ್ರು ವಾಪಸ್ ಅವರು. ನೋ ಇಲ್ಲ, ಇಲ್ಲ, ಇಲ್ಲ ಮಾತಾಡದಿರೋ ಇರೋದಕ್ಕಾಗೋದಿಲ್ಲ. ಎಲ್ಲ ಮಾತಾಡಬೇಕು. ಇದೇನಿದು ಇದು ನಾವು ಸಪ್ರೇಟ್ ಅದು ಆಟ ಹಿಂಗಿಡೋಣ, ಹಿಂಗಿಡೋಣ, ಹಿಂಗೇ ಇರೋಣ ಅಂತ ಹೇಳಿ ಅವ್ರು ಕಮ್ ಬ್ಯಾಕ್ ಮಾಡ್ತಾನೆ ಇದ್ರು. ಮಾಡಿದಾಗ ನಾನು ರೂಡಾಗಿ ನಾನು ಮಾತಾಡಲ್ಲ ಅಂತ ಹೇಳೋದಕ್ಕೆ ನಂಗೆಲ್ಲೂ ಆಗಲಿಲ್ಲ. ದಟ್ ಈಸ್ ನಾಟ್ ಮೀ. ಆ್ಯಂಡ್ ಅಲ್ಲೆಲ್ಲೂ ತಪ್ಪು ಉದ್ದೇಶ ಇಲ್ದಿದ್ರಿಂದ ನಾನದನ್ನ ಇಗ್ನೋರ್ ಮಾಡ್ಬೇಕಂತ ನಂಗೆಲ್ಲೂ ಅನಿಸ್ಲಿಲ್ಲ. ಇಟ್ ವಾಸ್ ಜೆನ್ಯೂನ್ ಫ್ರೆಂಡ್‌ಶಿಪ್. ಹಾಗೆ ಇದು ನನ್ನ ಪರ್ಸನಲ್ ಕ್ಯೂರಿಯಾಸಿಟಿ ಕ್ವೆಶ್ಚನ್ ನನಗೆ. ಅಂದರೆ ಬಿಗ್ ಬಾಸ್ ಮನೆಗೆ ನಮ್ಮ ಪ್ರಧಾನ ಸಂಪಾದಕರಾದಂತಹ ರಾಧಾ ಹಿರೇಗೌಡರವರು ಎಂಟ್ರಿ ಕೊಡ್ತಾರೆ. ಆ ಮೊಮೆಂಟಲ್ಲಿ ಎಲ್ರಿಗೂ ಕನ್ಫ್ಯೂಷನ್ ಆಗೋಯ್ತು. ಕಂಟೆಸ್ಟೆಂಟಾ ವೈಲ್ಡ್ ಕಾರ್ಡಾ ಅಂತ ಹೇಳಿ. ನಿಮ್ಗೇನು ಫೀಲ್ ಆಗ್ತಾ ಇತ್ತು? ನಾನು ಕಂಟೆಸ್ಟೆಂಟ್ ಅನ್ಕೊಂಡೆ. ನಿಜವಾಗ್ಲೂ ಅನ್ಕೊಂಡೆ. ಓಹೋ! ಅಂತ. ಯಾಕಂದ್ರೆ ಯಾವುದೋ ಒಂದು ಹೋಗೋಕ್ ಮುಂಚೆ ನಾವು ನೋಡ್ತಿರ್ತೀವಲ್ಲ, ಯಾರ್ಯಾರು ಬರಬಹುದು ಅಂತ. ಅದ್ರಲ್ಲಿ ಒಂದ್ಸತಿ ಅವ್ರ ಹೆಸರು ನೋಡಿದ ನೆನಪು ನನಗೆ. ಓಕೆ ಅಂತ ಅನ್ಕೊಂಡಿದ್ದೆ ನಾನು. ಕಂಟೆಸ್ಟೆಂಟ್ ಇರಬಹುದೇನೋ. ಯಾಕಂದ್ರೆ ಅದೇ ಟೈಮಲ್ಲಿ ಅನ್ಸುತ್ತೆ ವೈಲ್ಡ್ ಕಾರ್ಡ್ ಎಲ್ಲ ಬರೋ ಪಾಸಿಬಿಲಿಟೀಸ್ ಎಲ್ಲ ಇದ್ದಿದ್ದು. ಕಂಟೆಸ್ಟೆಂಟ್ ಅಂತಾನೆ ಅನ್ಕೊಂಡೆ ನಾನು. ಆಮೇಲೆ ಆ ರೌಂಡ್ ಎಲ್ಲ ಏನಾಗುತ್ತೆ ಅದ್ರ ಬಗ್ಗೆ ಖುಷಿ ಆಯ್ತು. ಚೆನ್ನಾಯ್ತು. ಅಂದ್ರೆ ನಮ್ಗೆ ಎನಿಥಿಂಗ್ ನ್ಯೂ ದೇರ್ ಒಂದು ಪ್ಯಾಟರ್ನಿಗೆ ಫಿಕ್ಸ್ ಆಗಿರ್ತೀವಿ. ಹೊಸ ಕಂಟೆಸ್ಟೆಂಟ್ ಅಥವಾ ಹೊಸಬ್ರು ಯಾರಾದರೂ ಬಂದಾಗ ಅಥವಾ ಹೊಸ ಚಟುವಟಿಕೆ ಆದಾಗ ತುಂಬ ರಿಫ್ರೆಶಿಂಗ್ ಅನ್ಸುತ್ತೆ. ಸೊ, ಆ ರಿಫ್ರೆಶಿಂಗಿಂದ ಇನ್ನೊಂದಷ್ಟು ಎನರ್ಜಿ ಸಿಗುತ್ತೆ. ಸೊ, ಅವ್ರು ಬಂದು ಹೋಗಿದ್ದು ನಮಗೊಂದು ಎನರ್ಜಿ ಅಂತೂ ಕೊಡ್ತು. ಈಗ ಗೌತಮಿ ಅವರು ಟಾಪ್ 6 ಅಲ್ಲಿ ಇರದೇ ಇರೋದಕ್ಕೆ ಕಾರಣ ಅವರು ಇಷ್ಟು ದಿನ ಕ್ಯಾರಿ ಮಾಡಿದಂತಹ ಪಾಸಿಟಿವ್ನೆಸ್ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ನಿಮ್ಗೆಲ್ಲಾದ್ರೂ ಒಂದು ಮೂಲೆಯಲ್ಲಿ ಆ ಥರ ಅನ್ನಿಸ್ತಾ, ನಾನು ಈ ಶೋಗೋಸ್ಕರ ಆದರೂ ಅಗ್ರೆಸಿವ್ ಆಗಿರಬೇಕಿತ್ತು. ಬಿಕಾಸ್ ಅಲ್ಲಿರೋ ಪ್ರತಿಯೊಬ್ಬರೂ ಯಾವುದಾದ್ರೂ ಒಂದು ಮೂಮೆಂಟಲ್ಲಿ ಅಗ್ರೆಷನ್ನ ತೋರಿಸಿದ್ದಾರೆ. ಇಲ್ಲ ಹಾಗೆ ಹೀಗೆ ವಾಯ್ಸ್ ಔಟ್ ಮಾಡಿ ಜೋರಾಗೆಲ್ಲ ಮಾತಾಡಿದ್ದಿದೆ. ಅದು ನೀವು ಒಬ್ಬರೇ ಅನಿಸುತ್ತೆ ಆ ಥರ ಎಲ್ಲೂ ಮಾತಾಡಲಿಲ್ಲ. ಅದಕ್ಕೆ ನಿಮ್ಮ ವಿಟಿ ತುಂಬ ಕಾಮ್ ಆಗಿದೆ. ಸೊ ನಿಮ್ಗೆ ಅನ್ಸಿದ್ಯಾ ಆ ಥರ? ಇಲ್ಲ ನನಗೆಲ್ಲೂ ಅನಿಸ್ಲಿಲ್ಲ. ಅಂದರೆ ನಾನು ಕಿರ್ಚಬೇಕಿತ್ತು. ಕಿರ್ಚಿದ್ದೀನಿ ಇಲ್ಲ ಅಂತನೂ ಅಲ್ಲ. ಬಟ್ ಪರ್ಪಸ್‌ಫುಲಿ ಎಲ್ಲೂ ಮಾಡಬೇಕಿತ್ತು, ನಾನು ಕಿರ್ಚಾಡಬೇಕಿತ್ತು, ಇಲ್ಲ. ನಾನು ಇವತ್ತಿಗೂ ನನಗೆ ಖುಷಿ ಇರೋದು ನಾನು ಹೇಗೆ ಹೋದ್ನೋ ಹಾಗೆ ಹೊರಗೆ ಬಂದಿದ್ದೀನಿ. ಸೊ, ನಾನು ಬದಲಾಗ್ಬಿಟ್ಟಿದ್ದಿದ್ರೆ ನನಗೆ ನಿಜವಾಗ್ಲೂ ಗಿಲ್ಟ್ ಇರೋದು. ನಾನು ಆಟಕ್ಕೆ ಅಂತ ಬದಲಾಗ್ಬಿಟ್ಟೆ. ಅದು ಆಗಬಾರ್ದೇನೋ ಅಂತ. ನಾನು ಆಗಲೇ ಹೇಳ್ದಂಗೆ ಸಿಟ್ಟಲ್ಲೇ ತಪ್ಪುಗಳಾಗೋದು. ಸೊ, ನಾನು ಆ ಸಿಟ್ಟು ಮಾಡ್ಕೊಂಡಿದ್ದಿದ್ರೆ ತುಂಬ ತಪ್ಪುಗಳಾಗೋಗಿರೋದು. ಅದು ನೋ, ಐ ನೆವರ್ ವಾಂಟ್ ಟು ರಿಗ್ರೆಟ್. ಅದು ನಾನು ಇಡೀ ಲೈಫ್ ರಿಗ್ರೆಟ್ ಮಾಡ್ತಿದ್ದೆ. ಈಗೇನು ಒಂದು ರಿಗ್ರೆಟು ಫಿನಾಲೆಗೆ ಹೋಗಲಿಲ್ಲ ಅಥವಾ ಕಪ್ ಗೆಲ್ಲಿಲ್ಲ. ಈ ರಿಗ್ರೆಟು ಅಂದರೆ ಇದು ಓಕೆ. ಈ ಗೆಲುವನ್ನ ನಾನು ಬೇರೆ ಎಲ್ಲಾದ್ರೂ ನೋಡ್ತೀನಿ. ಆ ತಪ್ಪುಗಳಾಗ್ಬಿಟ್ಟಿದ್ದಿದ್ರೆ ಮೇ ಬಿ ನಾನು ನನ್ನನ್ನು ಕ್ಷಮಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ಯಾರನ್ನೋ ಬೈಯೋದು ಕ್ಯಾಮ್ರಾ ಮುಂದೆ ಆಗೋದಿಲ್ಲಪ್ಪ. ನನ್ನ ಕೈಲಿ ನಿಜವಾಗ್ಲೂ ಆಗಲ್ಲ ಅದು. ಬಟ್ ಆಡಿಯನ್ಸ್‌ಗೆ ಒಂದಿತ್ತು. ಅಂದರೆ ಸತ್ಯ ಸೀರಿಯಲಲ್ಲಿ ನಿಮ್ಮನ್ನ ಫುಲ್ ರೆಬೆಲ್ ಆಗಿ ನೋಡಿ, ಆ ಬಾಬ್ ಕಟ್ಟಲ್ಲೆಲ್ಲ ನೋಡಿ, ಅಂದರೆ ಫುಲ್ ಅಗ್ರೆಷನ್ನು ಏನಾದರೂ ಇದ್ರೆ ಡುಶುಮ್ ಡುಶುಮ್ ಅಂತೆಲ್ಲ ಹೊಡೆದು ಆ ಥರ ಇದ್ದಿದ್ದಂಥ ಗೌತಮಿ ಅವ್ರನ್ನ ನೋಡಿದ್ದಾರೆ. ಬಿಗ್ ಬಾಸ್ ಮನೇಲಿ ಕಂಪ್ಲೀಟ್ ಉಲ್ಟಾ. ಅಂದರೆ ಫುಲ್ ಉಲ್ಟಾ ಆಗೋಗಿದೆ ಅದು. ಲಾಂಗ್ ಹೇರು, ಅಲ್ಲಿ ಫುಲ್ ಬಾಬ್ ಕಟ್ಟು ಆ ಥರ ಫುಲ್ ಏನು ಬೋಲ್ಡ್ ಆಗಿರ್ತಾರೆ, ಇಲ್ಲಿ ಫುಲ್ ಕಾಮ್ ಆಗಿರ್ತಾರೆ. ಅಂದರೆ ಕಂಪ್ಲೀಟ್ ಆಪೋಸಿಟ್ ಕ್ಯಾರೆಕ್ಟರ್‌ನ ಮಾಡಕ್ಕೆ ನೀವು ಹೇಗೆ ಒಪ್ಕೊಂಡಿದ್ರಿ ಆಗ ಗೊತ್ತಾದಾಗ ಅಂತ? ಆಗ ಅಂದರೆ ಹೆಂಗಪ್ಪ ಅಂತ ಅನ್ಸಿದ್ದು. ಹೌದು, ಹೆಂಗೆ ಮಾಡ್ತೀನಿ ನಾನು ಹಂಗಲ್ವಲ್ಲ ಅಂತ. ಅದಕ್ಕೆ ನಾನು ಆ ಪಾತ್ರ ಮಾಡಿ ಗೆದ್ದಿದ್ದೀನಿ ಅಂದರೆ ಕಂಪ್ಲೀಟ್ ಕ್ರೆಡಿಟ್ಸ್ ಟು ಸ್ವಪ್ನ ಮ್ಯಾಮ್. ನನ್ನನ್ನು ಹಾಗೆ ತಿದ್ದಿ ತೀಡಿ ಸತ್ಯಾಗಿ ಮಾಡಿದ್ರು ಅವರು. ಎವ್ರಿ ಡೇ ಅಂದರೆ ಪೂರ್ತಿ ಸೀನ್‌ನ ಎನಾಕ್ಟ್ ಮಾಡಿ ತೋರಿಸೋರು. ನಾನು ಅದನ್ನೇ ಹೋಗಿ ಆ್ಯಕ್ಟ್ ಮಾಡ್ತಾ ಇದ್ದೆ ಅಷ್ಟೇ. ಅದು ಮಾಡ್ತಾ ಮಾಡ್ತಾ ಅದು ಈಸಿಲಿ ಒಳಗೆ ಹೋಯಿತು. ಬಟ್ ಪ್ರತಿಯೊಂದನ್ನು ಅವ್ರು ತಿದ್ದಿ ತೀಡಿ ನನ್ನನ್ನು ಹಾಗೆ ಮಾಡಿದ್ರು. ಐ ವಾಸ್ ನಾಟ್ ದಟ್. ಹಂಗೆ ಆ್ಯಕ್ಟ್ ಮಾಡಬಲ್ಲೆ ನಾನು. ಆ ಪ್ರಯತ್ನ ಪಟ್ಟಿದ್ದೆ. ಬಟ್ ಪರ್ಫೆಕ್ಷನ್ ಮಾಡಿದ್ದು ಸ್ವಪ್ನ ಮ್ಯಾಮು.
ಆ್ಯಸ್ ಕ್ಯಾರೆಕ್ಟರ್ ಐ ಆಮ್ ಡೆಡ್ ಆಪೋಸಿಟ್. ಸೊ ಒಳಗಡೆ ಜನ ನನ್ನನ್ನು ಎಕ್ಸೆಪ್ಟ್ ಮಾಡ್ತಾರೋ ಇಲ್ವೋ, ಅವ್ರು ನೋಡಿದ ಹಿಂಗೆ, ನನ್ನನ್ನು ಪ್ರೀತಿಸಿದ ಹಿಂಗೆ, ಇದು ಏನು ಇವಳು ಹಿಂಗ ಅಂತ ಅನ್ಕೊಂಡ್ಬಿಡ್ತಾರಾ, ಇಷ್ಟಪಡಲಿಲ್ಲ ಅಂದರೆ ಹೆಂಗೆ ಅಂದ್ಕೊಂಡೆ. ಬಟ್ 16 ವಾರ ನನ್ನನ್ನು ಅಲ್ಲಿ ಉಳಿಸ್ಕೊಂಡಿದ್ದಾರೆ. ಆ ಖುಷಿ ಇದೆ. ಆ್ಯಂಡ್ ಈಗಲೂ ಹೊರಗಡೆ ಬಂದಾಗ ನನ್ನನ್ನು ಎಲ್ಲರೂ ಇಷ್ಟಪಡ್ತಾ ಇರೋದು ನನ್ನ ವ್ಯಕ್ತಿತ್ವಕ್ಕೆ. ನಾನು ಆಲ್ರೆಡಿ ಗೆದ್ದಿದ್ದೀನಿ ಅನಿಸುತ್ತೆ. ಈಗ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಏನಾಗಿರುತ್ತೆ? ಅಂದರೆ ಯೂಶುವಲ್ ಆಗಿ ಸೀರಿಯಲ್, ರಿಯಾಲಿಟಿ ಶೋ ಮಾಡಿದ್ಮೇಲೆ ಒಬ್ಬರಿಗೆ ಸಿನಿಮಾ ಮಾಡೋ ಆಸಕ್ತಿ ಇರುತ್ತೆ. ನಿಮ್ಗೇನಾದ್ರು ಸಿನಿಮಾ ಮಾಡಬೇಕಂತ ಪ್ಲ್ಯಾನ್ಸ್ ಇದೆಯಾ? ಅಥವಾ ಸೀರಿಯಲಲ್ಲೇ ಇನ್ನೊಂದಷ್ಟು ಎಂಟರ್ಟೈನ್ ಮಾಡ್ತೀರಾ ಆಡಿಯನ್ಸ್‌ಗೆ? ಎನಿಥಿಂಗ್ ವಿಚ್ ಕಮ್ಸ್ ತಗೋಬೇಕು ಅಂತಿದ್ದೀನಿ. ಇದೆ ಅದೇ ಅನ್ನೋವಂಥ ಬೌಂಡ್ರೀಸ್ ನಾನು ಯಾವುದೂ ಹಾಕ್ಕೊಂಡಿಲ್ಲ. ಯಾವ್ದು ವಿಚ್ ಕಮ್ಸ್ ವಿಚ್ ಎಕ್ಸೈಟ್ಸ್ ಮೀ ಎಸ್ ಇದು ಮಾಡಬೇಕು ಅಂತ ಅನಿಸುತ್ತೆ. ಇದು ಮಾಡಿದ್ರೆ ಜನರಿಗೆ ನಾನು ಇಷ್ಟ ಆಗ್ತೀನಿ ಅಂತ ಅನಿಸುತ್ತೆ. ಅವ್ರಿಗೆ ಖುಷಿ ಕೊಡುವಂಥ ಎನಿ ಅಂದರೆ ನನಗೆ ಎಂಟರ್ಟೈನ್ಮೆಂಟ್ ಫೀಲ್ಡ್ ಬಿಟ್ಟು ನನಗೆ ಬೇರೆ ಏನೂ ಗೊತ್ತಿಲ್ಲ. ಅವ್ರು ಮುಂದೆ ಕಾಣಿಸ್ಕೋಬೇಕಂದ್ರೆ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಮಾಡಬೇಕು. ಅದು ಖುಷಿ ಕೊಡುವಂಥ ಯಾವುದೇ ಪ್ರಾಜೆಕ್ಟ್ ಆದರೂ ತಗೋಬೇಕು ಅಂತಿದ್ದೀನಿ. ಸದ್ಯಕ್ಕೇನು ಗೊತ್ತಿಲ್ಲ. ಇಟ್ಸ್ ಜಸ್ಟ್ ಬೀನ್ ಎ ಡೇ ನಾ ಬಂದು. ಸೊ ಐ ಶುಡ್ ಸಿ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ಎಕ್ಸೈಟ್ಮೆಂಟು ಇದೆ ನನಗೆ. ಹಾಗೆ ನಾನು ಇದನ್ನು ಕೇಳಲೇಬೇಕು. ನಿಮಗೆ ನಿಮ್ಮ ಶ್ವಾನಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದನ್ನು ಬಿಗ್ ಬಾಸ್ ಮನೇಲೂ ವಿ.ಟಿ ಹಾಕಿ ತೋರಿಸಿದ್ರು. ಆಮೇಲೆ ಹೊರಗಡೆ ಬಂದಾಗ ಕೂಡ ತುಂಬ ಅಪ್ಪಿ ನೀವು ಅದನ್ನು ಮುದ್ದಾಡ್ತಾ ಇದ್ರಿ. ಸೊ ಹೇಗೆ ವೆಲ್ಕಮ್ ಮಾಡಿದ್ರು ನಿಮ್ಮ ಫ್ಯಾಮಿಲಿಯವರು? ವೆರಿ ಸ್ವೀಟ್. ಅಂದರೆ ಎಲ್ಲ ಪ್ಲ್ಯಾನ್ ಮಾಡಿದ್ರು. ಎಲ್ಲರೂ ಬಂದಿದ್ದರು. ಕೇಕ್ ಎಲ್ಲ ತರಿಸಿ ಅದನ್ನೆಲ್ಲ ಡೆಕೋರೇಟ್ ಎಲ್ಲ ಮಾಡಿ, ಆರತಿ ಎಲ್ಲ ಮಾಡಿ ಕರೆಸ್ಕೊಂಡ್ರು. ತುಂಬ ಖುಷಿ ಆಯಿತು. ಅಂದರೆ ತುಂಬ ವಾರ್ಮ್ ಅನ್ನಿಸ್ತು ಅವ್ರು ವೆಲ್ಕಮ್ ಮಾಡಿದ ರೀತಿ. ಆಮ್, ಅವ್ರು ಯಾರಲ್ಲೂ ಅಂದರೆ ಎಲ್ಲರಿಗೂ ಆಸೆ ಇತ್ತು ಫಿನಾಲೆಗೆ ಹೋಗಬೇಕು ಅಂತ. ಅಂದರೆ ಅದೇನೋ ಹೊರಗೆ ಬಂದಂಗೆ ನಮಗೇನೋ ಅದೊಂದು ಇರುತ್ತಲ್ಲ, ಅದನ್ನು ಮರೆಸ್ಬಿಟ್ರು ಅಷ್ಟೇ. ಅವರಷ್ಟು ಎಷ್ಟು ಚೆನ್ನಾಗಿ ಆಡಿದೆ ಅನ್ನೋ ಫೀಲ್ ಕೊಟ್ಟರು. ಸೊ ಅದೆಲ್ಲ ತುಂಬ ಖುಷಿ ಆಯಿತು. ಎಲ್ಲರೂ ಬಂದು ಅಪ್ರಿಷಿಯೇಟ್ ಮಾಡಿದ್ದು. ಆ ಕೇಕ್ಗಳ ಮೇಲೆ ಯು ಆರ್ ಅ ಸ್ಟಾರ್ ಅನ್ನೋದಿರುತ್ತೆ, ಯು ಆರ್ ಅ ಚಾಂಪ್ ಅನ್ನೋದಿರುತ್ತೆ, ವೆಲ್ ಪ್ಲೇಡ್ ಇರುತ್ತೆ. ಸೊ ದೋಸ್ ಅಪ್ರಿಸಿಯೇಷನ್ಸ್ ನನಗೆ ತುಂಬ ಖುಷಿ ಕೊಡ್ತು. ತುಂಬ ವಾರ್ಮ್ ಅನ್ನಿಸ್ತು. ಹಾಗೆ ಈಗ ಫಿನಾಲೆಗೆ ಇನ್ನು ಒಂದೇ ವಾರ ಬಾಕಿ ಉಳಿದಿದೆ. ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ತಾರೆ, ಯಾರು ರನ್ನರ್ ಆಗ್ತಾರೆ? ಹ್ಮ್. ಆಗ್ತಾ ವಿನ್ನರ್ ಆಗ್ತಾರೆ ಹನುಮು. ಆಗ್ ಆಗಬೇಕು, ಅದು ನನ್ನ ಆಸೆನೂ ಇದೆ. ರನ್ನರ್ ಆಗ್ತಾರೆ ಇದ್ರ ಬಗ್ಗೆ ಗೊತ್ತಿಲ್ಲ. ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಮಂಜು ಅವರು. ಈಗ ನನ್ನ ಒಂದು ಕ್ವೆಶನ್ ಇದೆ ಆಯ್ತಾ? ಏನಂದ್ರೆ ನೀವು ಬಿಗ್ ಬಾಸ್ ಮನೇಲಿ ಯಾರಾದರೂ ಟಾಸ್ಕ್ ಆಡಬೇಕಾದ್ರೆ ಅಥವಾ ನೀವು ಟಾಸ್ಕ್ ಆಡಬೇಕಾದ್ರೆ ಮಂತ್ರ ಹೇಳ್ಕೊಂತಾ ಇರ್ತೀರಾ. ಅಂದರೆ ಏನಕ್ಕೆ ಹೇಳ್ಕೊತಾ ಇರ್ತೀರಾ? ಅವ್ರ ಇಷ್ಟ ಅವ್ರು ಗೆಲ್ಲಿ ಅಂತನಾ? ಅಥವಾ ನಿಮಗೆ ಒಂದು ಸ್ವಲ್ಪ ಇಲ್ಲ ನನ್ನ ಪ್ರೇಯರ್ಸ್ ಅವ್ರಿಗಿರಲಿ ಆ ಥರ ಏನಾದರೂ ಥಾಟ್ ಪ್ರಾಸೆಸ್ ಎಲ್ಲ ಮಂತ್ರ ಹೇಳ್ಕೊತಾ ಇರ್ತೀರಾ? ರಿಯಲ್ ಲೈಫಲ್ಲೂ ಹಿಂಗೇನಾ? ಶ್ಲೋಕ ಆ್ಯಕ್ಚುಲಿ ನಾನು ವನದುರ್ಗ ಅಮ್ಮನ್ನ ಪೂಜಿಸ್ತೀನಿ. ಅದು ಆ ಶ್ಲೋಕ ಅಂದರೆ ಏನಾದರೂ ಆಗಬೇಕಂದ್ರೆ ಅದನ್ನೆಲ್ಲ ಕೇಳ್ಕೊಳ್ಳೋದು. ದಿನ ಹೇಳೋದಿದೆ. ಕೂತು ದೇವ್ರ ಮುಂದೆ ಕೂತು ಹೇಳೋದಿದೆ. ಅದು ಬಿಟ್ಟರೆ ಹೌದು, ನನ್ಗೆ ಯಾರು ಇಷ್ಟ ಆಗ್ತಾರೆ ಬೇಸಿಕ್ಲಿ ಇಬ್ಬರಿಗೆ ನಾನು ಆ ಮನೆಯಲ್ಲಿ ಹೇಳಿರೋದು. ಮಂಜಣ್ಣಂಗೆ ಅವ್ರ ಕ್ಯಾಪ್ಟನ್ಸಿ ಟಾಸ್ಕ್ ಆಗಬೇಕಂದ್ರೆ, ಮತ್ತು ಹನುಮುಗೆ ಟಿಕೆಟ್ ಟು ಫಿನಾಲೆಗೆ. ಸೊ ಆ ಶ್ಲೋಕ ಅಂದರೆ ನಂಗೆ ಅವರಿಬ್ಬರು ಅಲ್ಲಿ ಗೆಲ್ಲಬೇಕು ಅನ್ನೋವಂಥ ಆಸೆ ಇತ್ತು. ಹಾಗಾಗಿ ಅಂದರೆ ಅದಕ್ಕೆ ಅಮ್ಮನ ಆಶೀರ್ವಾದ ಇರಲಿ ಅಂತ ಹೇಳಿ, ಅದು ಶ್ಲೋಕ ಹೇಳಿ ಮಮ್ಮ ಮಮ್ಮ ಪ್ಲೀಸ್ ಅಂತ ಹೇಳಿ ಕೇಳ್ಕೊಳ್ಳೋದು, ಅದು ಅವ್ರು ಗೆಲ್ಲಿ ಅಂತ. ಅದಿಬ್ರಿಗೂ ಅದು ಆ ಟೈಮಲ್ಲಿ ಅವ್ರು ಗೆದ್ದಿದ್ದು ತುಂಬ ಖುಷಿ ಇದೆ ನನಗೆ. ಅಂದರೆ ಎಲ್ಲೋ ಮಾಡಿದ ಪ್ರೇಯರ್ಸ್ ಅವರಿಗೆ ರೀಚ್ ಆಗಿ ಅವ್ರು ಗೆದ್ದರು ಅನ್ನೋದಾದರೆ. ಆ್ಯಂಡ್ ಮ್ಯಾಜಿಕಲ್ ವಿನ್ನಿಂಗ್ ಅದೆಲ್ಲವೂ 2 ಮ್ಯಾಜಿಕಲ್ ವಿನ್ನಿಂಗ್. ಅದು ಅಮ್ಮನಿಂದನೇ ಸಾಧ್ಯ ಅಂತ ಮ್ಯಾಜಿಕ್ ಕ್ರಿಯೇಟ್ ಮಾಡೋದಕ್ಕೆ. ಮಂಜಣ್ಣಂದು ಅದು ಎಷ್ಟಂದರೆ ಅದು ಇನ್ನೇನು ಆಯ್ತು ಸೋತರು ಅನ್ನೋ ಪಾಯಿಂಟಲ್ಲಿ ಇಲ್ಲ, ಅದು ಬೀಳೋದೇ ಇಲ್ಲ. ಇನ್ನೆಲ್ಲೋ ಅಲ್ಲಿ ಇನ್ನೇನೋ ಆಗೋದಿಲ್ಲ. ರಜತ್ ಅವರು ಹಾಕಿದಾಗ ಅಂದರೆ ಇವ್ರು ಶೋಭಾ ಅವರು ಮಾಡಿದಾಗ ಮಧ್ಯದಲ್ಲಿ ನಿಲ್ಲತ್ತೆ. ನಿಜವಾಗ್ಲೂ ಅಮ್ಮನೇ ಅದೆಲ್ಲವೂ. ನಾನು ಅದನ್ನೇ ನಂಬೋದು. ಅದು ಅದೇ ರೀತಿ ಆಯಿತು. ಹನುಮೂದು ಜಸ್ಟ್ 1 ಸೆಕೆಂಡಲ್ಲಿ ವಿನ್ ಆಗಿದ್ದಾನೆ ಅದು. ಅದು ಅಮ್ಮನೇ ಅನಿಸುತ್ತೆ ಅದು. ಡೆಫಿನೆಟ್ಲಿ ಅಂದರೆ ಅದು ಅವ್ರಿಗೆ ಹೆಲ್ಪ್ ಆಗಿದೆ. ಅದರಿಂದ ಅವ್ರು ಮುಂದೆ ಹೋಗಿದ್ದಾರೆ ಅನ್ನೋದಾದರೆ ನಂಗೆ ಖುಷಿ. ಎಲ್ಲೋ ಒಂದು ಕಡೆ ನಿಮ್ಮ ಪ್ರೇಯರ್ಸ್ ಅವ್ರನ್ನ ವಿನ್ ಆಗೋ ಥರ ಮಾಡ್ತು. ಈಗ ನೀವು ಹನುಮಂತು ವಿನ್ ಆಗ್ಬೇಕಂತಿರೋದಕ್ಕೆ ಸ್ವಲ್ಪ ದೊಡ್ಡ ಪೂಜೆನೇ ಮಾಡಿಸ್ತೀರಾ ಅಂತ ಅನ್ಸುತ್ತೆ. ಬಿಕಾಸ್ ನೀವು ತುಂಬ ಇಷ್ಟಪಟ್ಟು ಹೇಳ್ತಿದ್ರಿ ಎಲ್ಲ ಕಡೆ ನಂಗೆ ಹನುಮಂತು ವಿನ್ ಆಗಬೇಕು ಅಂತ. ಸೊ ಏನಾದರೂ ಆ ಥರ ಹೋಮ ಗೀಮ ಮಾಡಿಸ್ಬಿಡ್ತಿದ್ದೀರಾ? ಇಲ್ಲ ನೀವೇ ಮನಸಲ್ಲೇ ಪ್ರೇಯರ್ಸ್ ಮಾಡ್ಕೋತೀರಾ? ಇಲ್ಲ, ಅಮ್ಮನ ವಿಚಾರದಲ್ಲಿ ಇಲ್ಲಿ ನಾನು ಆ ದೇವಸ್ಥಾನಕ್ಕೆ ಯಾಕೆ ಕನೆಕ್ಟ್ ಆಗಿದ್ದೀನಿ ಅಂದರೆ ಅಲ್ಲೆಲ್ಲ ದೊಡ್ಡ ಹೋಮ ಮಾಡಬೇಕು ಇನ್ನೊಂದಿಲ್ಲ. ತುಂಬ ಪ್ರಾಕ್ಟಿಕಲ್ ಆಗಿದೆ ಅಲ್ಲಿ. ಗುರೂಜಿ ಆಗಿರಲಿ, ಅಲ್ಲಿ ಥಿಂಕಿಂಗ್ ಆಗಿರಲಿ, ಪ್ಯಾಟರ್ನ್, ಅಲ್ಲಿ ದೇವಸ್ಥಾನ ನಡೆಸೋ ರೀತಿ ಆಗಿರಲಿ,
ಆಗಿರಲಿ ತುಂಬ ಪ್ರಾಕ್ಟಿಕಲ್ ಆಗಿದೆ. ಹೋಮ ಎಲ್ಲ ಮಾಡಿಸ್ಬೇಕು ಅಂತಿಲ್ಲ. ನಾನು ಹೇಳಿದ್ನಲ್ಲ ಹಂಗೆ ಕೂತು ತುಂಬ ಮನಸ್ಸಿಂದ ಶ್ಲೋಕ ಹೇಳಿದ್ರೆ ಆಗುತ್ತೆ ಎಷ್ಟೋ ವಿಷಯ. ಅದು ಆಗುತ್ತೆ ಅನ್ನೋದಾದರೆ ಇವಾಗ ಹಂಗಾಗೋದಾದ್ರೆ ನಾನು ಫಿನಾಲೆಗೆ ಹೋಗಿ ಗೆದ್ದುಬಿಡ್ಬೋದಾಗಿತ್ತು. ಅದು ನಮ್ಮ ಇದರಲ್ಲಿರಬೇಕು. ಅದಾಗಲೇಬೇಕು ಅನ್ನೋದಾದರೆ ಮನಸ್ಸಿಂದ ಕೇಳಿಕೊಂಡ್ರೆ ಡೆಫಿನೆಟ್ಲಿ ಆಗತ್ತೆ. ಸೊ ಹಂಗಾಗುತ್ತೆ ಒಳ್ಳೇದಾಗುತ್ತೆ ಅಂದರೆ ಹನುಮುಗೆ ಮತ್ತು ಮಂಜು ಅವ್ರಿಗೆ ನಿಜವಾಗ್ಲೂ ಕೇಳ್ಕೊತೀನಿ ನಾನು. ಈಗ ಒಂದು ಟ್ರಿಕಿ ಕ್ವೆಶನ್, ಮಂಜಣ್ಣ ವಿನ್ ಆಗಬೇಕಾ, ಹನುಮಂತು ವಿನ್ ಆಗಬೇಕಾ? ನೋ ಡೌಟ್, ನೋ ಡೌಟ್. ಒಂದು ವ್ಯಕ್ತಿತ್ವ ಗೆಲ್ಲಬೇಕು, ರನ್ನರ್ ಅಪ್ ಆಗಲಿ. ಯಾಕಂದರೆ ಅವರಿಂದ ತಪ್ಪುಗಳಾಗಿದೆ, ಅದು ಒಪ್ಕೋಬೇಕಾಗಿದೆ. ಫ್ರೆಂಡ್ ಅಂತ ಹೇಳಿ ನಾನು ಐ ಕೆನಾಟ್ ಬಿ ದಟ್. ಗೆದ್ದರೆ ಖುಷಿನೇ ಇದೆ, ಇಲ್ಲ ಅಂತಲ್ಲ. ಗೆಲ್ಲಬಾರ್ದು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ಇಲ್ಲ. ಬಟ್ ಎಲ್ಲ ಕಡೆ ನಾನು ಹೇಳ್ಕೊಂಡು ಈ ಮುಂಚೆನೂ ಮನೇಲಿದ್ದಾಗಲೂ ನಾನು ಹೇಳಿದ್ದೀನಿ, ವ್ಯಕ್ತಿತ್ವದ ಆಟ ಇದು. ವ್ಯಕ್ತಿತ್ವ ಗೆಲ್ಲಬೇಕು. ಈ ವಿಚಾರವಾಗಿ ನನಗೆ ನಾನು ಹನುಮು ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಮಂಜಣ್ಣಂಗೂ ಕಂಪ್ಲೇಂಟ್ ಇರಲ್ಲ. ಗೊತ್ತು ಅವಳು ಯಾಕೆ ಹೇಳ್ತಿದ್ದಾಳೆ ಅನ್ನೋದಿರತ್ತೆ. ಸೊ ಇದು ಬೇರೆ ಯಾವುದೇ ಮನಸ್ಸಲ್ಲಿಟ್ಕೊಂಡು ಹೇಳ್ತಿರೋದು ಅಂತಲ್ಲ. ವ್ಯಕ್ತಿತ್ವ, ಒಂದೊಳ್ಳೆ ವ್ಯಕ್ತಿತ್ವ ಗೆಲ್ಲಬೇಕು, ಅದು ಹನುಮುದು. ಮಂಜಣ್ಣಂದು ಒಂದೊಳ್ಳೆ ಮನಸ್ಸಿರೋಂಥ ವ್ಯಕ್ತಿನೇ ಅವರೂ. ಆದರೆ ತಪ್ಪುಗಳಾಗಿದೆ, ನಮ್ಮೆಲ್ಲರ ಕಣ್ಣಿಗೂ ಬಿದ್ದಿದೆ ಅದು, ಏನೇನಾಗಿದೆ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲವೂ. ಹಾಗಾಗಿ ರನ್ನರ್ ಅಪ್ ಆಗಲಿ. ಓಕೆ. ಅದೆರಡು ಖುಷಿ ಇದೆ. ಹಾಗೆ ನನ್ನ ಕೊನೆ ಪ್ರಶ್ನೆ, ಈಗ ಲಾಸ್ಟ್ ಸೀಸನ್ ಆ್ಯಸ್ ಐ ಸೆಡ್ ಬಿಗ್ ಬಾಸ್ನ ಹೋಸ್ಟ್ ಮಾಡ್ತಿರೋದು ಸುದೀಪ್ ಸರ್ ಅವರು. ನೀವೇ ಹೇಳಿದ್ರಿ, ಐ ಫೀಲ್ ಬ್ಲೆಸ್ಡ್, ನನ್ನ ನಾನು ಈ ಸಲ ಬಿಗ್ ಬಾಸ್ನ ಚೂಸ್ ಮಾಡಿದ್ದೀನಿ. ಈ ಹಿಂದೆ ಬಂದತ್ತಾ ಅಂದರೆ ಈಗ ಮುಂದೆ ಬರೋ ಕಂಟೆಸ್ಟೆಂಟ್ಸ್ ಅಫ್ಕೋರ್ಸ್ ಸುದೀಪ್ ಸರ್ ಮಾತನ್ನು ಕೇಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಈ ಹಿಂದೆ ನನಗೆ ಯಾವತ್ತೂ ಆಪರ್ಚುನಿಟಿ ಬಂದಿರಲಿಲ್ಲ. ಥ್ಯಾಂಕ್ ಗಾಡ್ ಈ ಸೀಸನ್ ನನಗೆ ಬಂದಿದ್ದು. ಐ ಹ್ಯಾವ್ ಹ್ಯಾಡ್ ದ ಬೆಸ್ಟ್ ಮೂಮೆಂಟ್ಸ್. ತುಂಬಾ ಎಲ್ಲವೂ ನನಗೆ ತಂದು ಕೊಟ್ಟಿದೆ, ಹೆಸರು ತಂದು ಕೊಟ್ಟಿದೆ. ಈಗ ಬಂದು ನಾನು ಇನ್ನೂ ಸ್ವಲ್ಪ ನೋಡ್ತಾ ಇರೋದಷ್ಟೇ, ಇನ್ನೂ ಭಾಳಷ್ಟಿದೆ ನೋಡೋದು, ಕೇಳಿಸ್ಕೊಳ್ಳೋದು ಎಲ್ಲ. ಮೈನಸಸ್ ಇದ್ದಿದ್ದೆ, ನಾವು ಯಾವ ಕೆಲಸ ಮಾಡಿದ್ರು ಇರುತ್ತೆ. ಆ್ಯಂಡ್ ಈ 20 ಕಂಟೆಸ್ಟೆಂಟ್ಸ್ ಬಗ್ಗೆನೂ ಪ್ಲಸ್ ಆ್ಯಂಡ್ ಮೈನಸ್ ಎರಡೂ ಇರುತ್ತೆ. ಸೊ ಅದ್ರ ಬಗ್ಗೆ ಚಿಂತೆ ಇಲ್ಲ. ಪಾಸಿಟಿವ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಸೀಸನ್ ಅಂತ ನಾನೇನಾದರೂ ಬೈ ಚಾನ್ಸ್ ಇಲ್ಲ ನೆಕ್ಸ್ಟ್ ಸೀಸನ್ ಬರ್ತೀನಿ ಅಂದ್ಕೊಂಡಿದ್ದಿದ್ರೆ ನನ್ನಿಂದ ತಪ್ಪಾಗ್ತಿತ್ತು ಅನಿಸತ್ತೆ. ಅಂದರೆ ಬಿಗ್ ಬಾಸ್ ಅಂದ ತಕ್ಷಣ ಸುದೀಪ್ ಸರೇ ನೆನಪಾಗೋದು. ಅವ್ರು ಇರಲ್ವಾ ಅಂದ ತಕ್ಷಣ ಒಂದು ಇಟ್ಸ್ ಅ ಬ್ಲ್ಯಾಂಕ್ ಪೇಜ್. ಇನ್ನೇನೂ ಇಲ್ಲ, ಗೊತ್ತಾಗೋದಿಲ್ಲ ವಾಟ್ ನೆಕ್ಸ್ಟ್ ಅನ್ನೋದು. ಇಟ್ಸ್ ಅ ಕ್ವೆಶ್ಚನ್ ಮಾರ್ಕ್ ಥರ ಆಗುತ್ತೆ. ಸೊ ಹಾಗಾಗಿ ಈ ಸೀಸನ್ ಬಂದು ತುಂಬ ಒಳ್ಳೆ ಕೆಲಸ ಮಾಡಿದೆ ನಾನು. ಹಾಗೆ ಇನ್ನೊಂದು ಕ್ಯೂರಿಯಾಸಿಟಿ ಕ್ವೆಶನ್ಸ್ ಆಡಿಯನ್ಸ್ಗೂ ಇದೆ, ಹಾಗೆ ಎಲ್ಲರಿಗೂ ಇದೆ, ಬಿಗ್ ಬಾಸ್ ಮನೆಯಲ್ಲಿರೋ ಕಂಟೆಸ್ಟೆಂಟ್ಸ್ಗೂ ಇದೆ. ಭವ್ಯ ತ್ರಿವಿಕ್ರಮ್ ನಡುವೆ ಏನಾದರೂ ಲವ್ ಇದೆಯಾ? ಬಿಕಾಸ್ ತ್ರಿವಿಕ್ರಮ್ ಅವರು ಐ ಲವ್ ಯು ಅಂತ ಕೂಡ ಹೇಳಿದ್ದಾರೆ ಭವ್ಯ ಅವರಿಗೆ. ಸೊ ನಿಮ್ಗೇನಾದರೂ ಗೊತ್ತಿತ್ತಾ ಮನೇಲಿದ್ದಾಗ? ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ಮನೇಲಿದ್ದಾಗ ಅದೇ ನಾನಾಯಿತು ನನ್ನ ಪಾಡಾಯಿತು ಅಂತ ಇರ್ತಿದ್ದೆ. ಆ್ಯಂಡ್ ಅವರಿಬ್ಬರು ಒಟ್ಟಿಗಿರೋದ್ರ ಬಗ್ಗೆ ನಾನು ಬೇರೆ ರೀತಿ ಯಾವತ್ತೂ ನಾನು ಯೋಚನೆ ಮಾಡಿದ್ದಿಲ್ಲ. ಇಟ್ ಈಸ್ ದೇರ್ ಚಾಯ್ಸ್. ಈ ವಿಷಯದ ಬಗ್ಗೆ ನಂಗೆ ಮೊನ್ನೆ ಗೋಲ್ಡ್ ಸುರೇಶ್ ಅವರು ಬಂದಾಗಲೇ ಗೊತ್ತಾಗಿದ್ದು. ಅಂದರೆ ಹಿಂಗೆ ಹೇಳಿದ್ರಂತೆ, ಹಾಂ ಅಂತ. ನಾನು ಭವ್ಯಾಗೆ ಏನಾಗ್ತಿದೆ ನಿಜ ಹಿಂಗೆಲ್ಲ ಆಯ್ತಾ? ಅವ್ರಿಗೆ ಏನೇನಾಗಿದೆ ನಂಗೆ ಗೊತ್ತಿಲ್ಲ, ಅವರೇನೋ ಸುಮ್ಮನೆ ಹೇಳಿದ್ದಂತೇನೋ ಹೇಳ್ತಾರೆ. ಬಟ್ ನನಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸೊ ನಾನೇನು ಹೇಳೋದಿಲ್ಲ. ಸೊ ಈಗ ನೆಕ್ಸ್ಟ್ ನೀವು ಹೇಳಿದ್ರಿ ಏನು ಪ್ಲ್ಯಾನ್ಸ್ ಆಗಿದೆ, ಬಿಗ್ ಬಾಸ್ ಮನೆ ಜರ್ನಿ ಹೇಳಿದ್ರಿ. ಈಗ ಈ 115 ಡೇಸ್ ಏನಿತ್ತು, ಇದು ಕಂಪ್ಲೀಟ್ ಒಂದು ವರ್ಡಲ್ಲಿ ಗೌತಮಿ ಅವರು ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ನ ಹೇಳಬೇಕು ಅಂದರೆ ಏನು ಹೇಳ್ಬೋದು? ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಇದು. ಅಂದರೆ ಅದು ರೋಲರ್ ಕೋಸ್ಟರ್, ಎಸ್, ಎಲ್ಲರಿಗೂ ಅದು. ಅಂದರೆ ಎಮೋಷನ್ಸಲ್ಲಿ ನಾವು ಉರುಳಾಡ್ಬಿಟ್ಟಿರ್ತೀವಿ ಅಲ್ಲಿ, ಅದಾಗತ್ತೆ. ಬಟ್ ಆ ಕ್ಷಣಕ್ಕೆ ಅದು ಒಂಥರ ಅನಿಸಿದೆ ಅಷ್ಟೇ ಹೊರತು ಇವತ್ತಿಗೆ ನಾನು ಹಿಂದೆ ತಿರುಗಿ ನೋಡಿದ್ರೆ ಇದು ಮತ್ತೆ ಸಾಧ್ಯನೇ ಇಲ್ಲ. ನಾನೇ ಒಂದು 1 ಅವರ್ ಬಿಡಿ ಅಂದರೂ ಬಿಡೋದಿಲ್ಲ ಅವರು ಒಳಗಡೆ. ಸೊ ನನಗೆ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಗಾಡ್ ನಂಗೆ ಕರೆದ್ರು. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಟು ದ ಟೀಮ್ ಅವ್ರ ಚಾನಲ್ನ ಹೇಳಬೇಕು. ನನ್ನನ್ನು ಚೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನನ್ನ ಲೈಫಲ್ಲಿ ಬೆಸ್ಟ್ ಮೂಮೆಂಟ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ನನ್ನನ್ನು ಗೌತಮಿನ ಪರಿಚಯ ಮಾಡಿಕೊಟ್ಟಿದ್ದಾರೆ ಜನಕ್ಕೆ. ಐ ಥಿಂಕ್ ಆ ಒಂದು ದೊಡ್ಡ ವಿಷಯಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಇನ್ಯಾವುದೇ ನೆಕ್ಸ್ಟ್ ಆದರೂ ಬಿಗ್ ಬಾಸ್ ಆದಮೇಲೆ ಆಗುತ್ತೆ ಅದು. ಇನ್ನೆಲ್ಲ ನಾನು ಬೇರೆ ಎಲ್ಲೇ ಗೌತಮಿಯಾಗಿ ಕಾಣಿಸ್ಕೊಂಡ್ರು. ಸೊ ನಾನು ಗೌತಮಿಯಾಗಿ ಕಾಣಿಸ್ಕೊಂಡಂಥ ಪ್ಲ್ಯಾಟ್ಫಾರ್ಮ್ ಅದು. ಅದ್ರ ಬಗ್ಗೆ ತುಂಬ ಖುಷಿ ಇದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಗೌತಮಿ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಆಡಿಯನ್ಸ್ ಜೊತೆ ಶೇರ್ ಮಾಡಿದ್ದಕ್ಕೆ. ಹಾಗೆ ಫ್ಯೂಚರಲ್ಲಿ ನೀವು ಏನೆಲ್ಲ ಪ್ರಾಜೆಕ್ಟ್ಸ್ ಮಾಡ್ತೀರಾ, ನೀವು ಏನೆಲ್ಲ ಅಂದ್ಕೋತೀರಾ, ನಿಮ್ಮ ಅಮ್ಮನ ದಯೆ ನಿಮ್ಮ ಮೇಲೆ ಹಾಗೇ ಇರಲಿ. ಹಾಗೆ ನೀವು ಏನೇ ಅಂದ್ಕೊಂಡ್ರು ಅದನ್ನು ಸಕ್ಸಸ್ನ ಕಾಣ್ತಾನೆ ಹೋಗಿ. ನಾನು ನಿಮ್ಮ ಎಲ್ಲ
ಸಕ್ಸಸ್ ಅಂದರೆ ಏನೆಲ್ಲ ಪ್ರಾಜೆಕ್ಟ್ಸ್ನ ತೊಗೋತೀರಾ ಅದು ಎಲ್ಲನೂ ಒಂದು ಪೀಕ್ ಲೆವೆಲಲ್ಲೇ ಹೋಗಲಿ ಅಂತ ನಾವು ಹಾರೈಸ್ತೀವಿ. ನೋಡಿದ್ರಲ್ಲ, ಇದಾಗಿತ್ತು ಗೌತಮಿ ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಅಜಯ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.